ಪ್ರಾರ್ಥಿಸಿದ ಗುರುಗಳಿಗೆ ಧನ್ಯವಾದಗಳು. ಪ್ರವಚನಕಾರರಾಗಿ ಆಗಮಿಸಿದ ಪೂಜ್ಯ ಶ್ರೀ ಸಂಗನಬಸವ ಮಹಾಸ್ವಾಮಿಗಳು ಹರನಾಳ ಪೂಜ್ಯರಿಗೆ ಶ್ರೀಯುತ ಗವಿಸಿದಪ್ಪ ದೈಹಿಕ ಶಿಕ್ಷಣ ನಿರ್ದೇಶಕರು ಇವರು ಬಂದು ಮಾಲಾರ್ಪಣೆ ಮಾಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಶ್ರೀಯುತರಿಗೆ ಧನ್ಯವಾದಗಳು. ಈಗ ಪ್ರವಚನ ವೀರವಿರಾಗಿಣಿ ಶ್ರೀ ಅಕ್ಕಮಹಾದೇವಿಯ ಪುರಾಣ ಪ್ರವಚನವನ್ನ ನೀಡಲು ಪೂಜ್ಯ ಶ್ರೀ ಸಂಗನಬಸವ ಮಹಾಸ್ವಾಮಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರು ಚನ್ನವೀರೇಶ್ವರಾಯ ನಮಃ. ಓಂ ಶ್ರೀ ಗುರು ಕುಮಾರೇಶ್ವರಾಯ ನಮಃ. ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಓಂ ಶ್ರೀ ಗುರು ವಿಜಯ ಮಹಂತೇಶ್ವರಾಯ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಶಿವಾಯ ಪರಬ್ರಹ್ಮಣೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಗುರುಕುಮಾರೇಶ್ವರಂ ವಂದೇ ಗುರುಕುಮಾರೇಶಂ. ಶ್ರೀಮದಮಲಜ್ಞಾನ ಭಕ್ತಿ ಪ್ರೇಮ ವೇದ ಶಾಸ್ತ್ರ ಪುರಾಣಸ್ತೋಮನೂತನತ ಚಾರು ಚರಣಾಂಭೋಜ ಘನ ಮಹಿಮಾ ನಾಮ ರೂಪ ಕ್ರಿಯಾ ಕಳಾಪ ವಿರಾಮನನುಪಮ ದಿವ್ಯ ತೇಜೋ ವ್ಯೋಮ ಮೂರುತಿ ಗುರು ಗುಹೇಶ್ವರ ಲಿಂಗ ಶರಣಾರ್ಥಿ. ಕಾಯದೊಳ ಗುರುಲಿಂಗ ಜಂಗಮದಾಯ ತವನರಿಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಪಾಯಸ್ಥಲಕ್ಕೆ ಕುರು ಹಾಗೆ ದಾಯದೋರೆ ಸಮಸ್ತ ಭಕ್ತನೆ ಕಾಯವನ್ನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಅಂಗನ ಬಸವ ಶರಣಾರ್ಥಿ. ವೀರಶೈವಾಚಾರ ಮಾರ್ಗ ವಿಚಾರವಭ್ಯಂತರ ದೋಳಿ ಪರಿ
ಜೋರಣಿಸಿ ಹರಕರ್ಮ ಭಕ್ತಿ ಜ್ಞಾನ ವಿಹುದೋ ದಾರುಣ್ಯೊಳರಿವಂತೆ ಕರುಣಾಕರನಾಗೆ ಷಡ್ತಲವನ್ನು ಧಾರಿಸಿದ ಗುರು ಚನ್ನ ಅಂಗನ ಬಸವ ಶರಣಾರ್ಥೆ ಕಂತುವನೆ ಕಂಗೆಡಿಸಿ ಒಳಪೊಕ್ಕಂತರಂಗ ವಿಚಾರವೆಲ್ಲವ ಸಂತೆಯಂಗಡಿಯಂತೆ ಕನ್ನಲಪುರದೊಳೊಡ್ಡೈಸಿ ಚಿಂತಿತಾರ್ಥವನರ್ತಿಗಿತ್ತೋ ನಿರಂತರ ಕಿಳರಿಗರಿವನೇವ ಮಹಾಂತ ನೆನೆಸಿದ ಸಿದ್ದರಾಮಯ್ಯಂಗೆ ಶರಣಾರ್ಥಿ ಗೋಮುಖ ವ್ಯಾಕಂಗಳಂದದ ಕಾಮ ಮೊದಲಾದ ಕೆಳ ವಿಷಯ ಸೋಮವನ ಮುರುಗಕ್ಕೆ ಮುಂಬರಿದಂತರಂಗದಲ್ಲಿ ಆ ಮಹಾಶಿವಲಿಂಗ ಸಂಘ ಪ್ರೇಮಿಯಾಗಿ ಶಿವೈಕ ಪದವಿಯ ನೇಮಿಸಿದ ಮಹಾದೇವಿ ಅಕ್ಕಗೆ ಶರಣು ಶರಣಾರ್ಥಿ. ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಸಾಂಬ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಸಾಂಬ ಸದಾ ಶಿವ ಸಾಂಬ ಶಿವ 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 ಉಜ್ಜಯಿನಿ ಪುರದೀಶ ಸಾಂಬ ಶಿವ ಉಜ್ಜಯಿನಿ ಪುರದೀಶ ಸಾಂಬ ಶಿವ ಸಿದ್ಧಲಿಂಗ ಶಿವಾಚಾರ್ಯ ಸಾಂಬ ಶಿವ ಸಿದ್ಧಲಿಂಗ ಶಿವಾಚಾರ್ಯ ಸಾಂಬ ಶಿವ ಸಿಂದಗಿ ಪುರದೀಶ ಸಾಂಬ ಶಿವ ಸಿಂದಗಿ ಪುರದೀಶ ಸಾಂಬ ಶಿವ ಗುರು ಚನ್ನ ವೀರೇಶ ಸಾಂಬ ಶಿವ ಗುರು ಚನ್ನ ವೀರೇಶ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಲೋಟಗಿ ಪುರದೀಶ ಸಾಂಬ ಶಿವ ಸಾಲೋಟಗಿ ಪುರದೀಶ ಸಾಂಬ ಶಿವ ಶಿವಯೋಗಿ ಶಿವಾಚಾರ್ಯ ಸಾಂಬ ಶಿವ
ಶಿವಯೋಗಿ ಶಿವಾಚಾರ್ಯ ಸಾಂಬ ಶಿವ ಅಥಣೀಯ ಪುರದೀಶ ಸಾಂಬ ಸೇವಾ ಅಥಣೀಯ ಪುರದೀಶ ಸಾಂಬ ಸೇವಾ ಮುರುಗೇಂದ್ರ ಗುರುವೇ ಸಾಂಬ ಸೇವಾ ಮುರುಗೇಂದ್ರ ಗುರುವೇ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಶಿವ ಸಾಂಬ ಶಿವ ಶಿವ ಸಾಂಬ ಶಿವ ಶಿವ ಸಾಂಬದೇ ನಮ ಪಾರ್ವದೇವದ ಶಿವ ಹರ ಹರ ಮಹಾದೇವ ಜಗದ್ಗುರು पंचाचार्य महाराज की गुरु चंद्रवीरेश्वर महाराज की अक्कमादेवी माता की शिव सांबदे नमः पार्वती पद शिव हर हर महादेव महादेव ಪರಮ ಪೂಜ್ಯ ಪ್ರಾತಃ ಸ್ಮರಣೀಯರಾದ ಜಗದಾದಿ ಜಗದ್ಗುರುವರ್ಯರಾದ ಶ್ರೀಮದ್ ಜಗದ್ಗುರು ಪಂಚಾಚಾರ್ಯರ ಪವಿತ್ರ ಪಾದಾರವಿಂದಗಳಲ್ಲಿ ಪೊಡಮಟ್ಟು ಪೂಜ್ಯರಾದ ಬಸವಾದಿ ಪ್ರಮಥರನ್ನು ಸ್ಮರಿಸಿಕೊಂಡು ಉಭಯರ ಆರಾಧಕರಾಗಿ 20ನೇ ಶತಮಾನದ ಕಾರಣಿಕ ಪುರುಷರಾಗಿ ಸಮಾಜವನ್ನು ಉದ್ಧೃತಗೊಳಿಸಿದಂಥ ಸಮಾಜದ ಏಳಿಗೆಗಾಗಿ 2 ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ, ಒಂದು ಶ್ರೀ ಮಧ್ವೀರಶೈವ ಶಿವಯೋಗ ಮಂದಿರ ಸಂಸ್ಥೆ, ಶ್ರೀ ಮಧ್ವೀರಶೈವ ಅಖಿಲ ಭಾರತ ವೀರಶೈವ ಮಹಾಸಂಸ್ಥೆ. ಇವೆರಡನ್ನ ಭಕ್ತರ ಲೇಸಿಗಾಗಿ ಕಟ್ಟಿ ಭಕ್ತರ ಯೋಗಕ್ಷೇಮವನ್ನೇ ಬಯಸಿ ಸಮಾಜವೆನ್ನುತ್ತಲೇ ಲಿಂಗೈಕ್ಯರಾಗಿರ್ತಕ್ಕಂಥ ಪರಮ ಪೂಜ್ಯಪಾದರಾದ ಹನಗಲ ಗುರು ಕುಮಾರ ಶಿವಯೋಗಿಗಳಲ್ಲಿ ಅನಂತ ಭಕ್ತಿ ಪುರಸ್ಸರವಾಗಿ ನಮಿಸಿ, ಅದೇ ಯೋಗಿಯೇ ತತ್ಸ್ವರೂಪರೇ ಆಗಿರತಕ್ಕಂಥ ಈ ಮಠದ ಗುರು ಪರಂಪರೆ ಪದ್ಮರಾಜ ಒಡೆಯರಾದಿಯಾಗಿ ಮಹಾಶಿವಯೋಗಿ ಶ್ರೇಷ್ಠ ಶಿವಾಚಾರ್ಯ ಚನ್ನವೀರ ಮಹಾಸ್ವಾಮಿಗಳವರ ದಿವ್ಯಾತ್ಮಕ್ಕೆ ಅನಂತ ಭಕ್ತಿ ಪುರಸ್ಸರವಾಗಿ ಹಣೆಮಣಿದು ಪರಮ ಪೂಜ್ಯರ ಸಂಕಲ್ಪದಂತೆ ಅರಳಿ ನಿಂತಿರ್ತಕ್ಕಂಥ ಭಕ್ತರ ಕಾಮಧೇನು ಕಲ್ಪವೃಕ್ಷವಾಗಿ ಭಕ್ತರ ಹೃದಯ ಸಿಂಹಾಸನವನ್ನು ಅಲಂಕಾರ ಮಾಡಿದಂಥ ಚನ್ನವೀರ ಶಿವಯೋಗಿಗಳ ಶ್ರೇಷ್ಠ ಶಿಷ್ಯತ್ವವನ್ನು ವಹಿಸಿ ಶಿಷ್ಯಾದ್ ಇಚ್ಛೇತ್ ಪರಾಜಯಂ ಎನ್ನಂತೆ ಪೂಜ್ಯರ ಸಂಕಲ್ಪವನ್ನ ಅವರ ಇಚ್ಛೆಗೂ ಮೀರಿ ಮಠವನ್ನ ಮುಂದುವರಿಸಿಕೊಂಡು ಬಂದಿರತಕ್ಕಂಥ, ನಾಡಿನಲ್ಲಿ ವಿಶ್ವದಲ್ಲಿ ಪ್ರಖ್ಯಾತ ನಾಮರಾಗಿ ಅಖಿಲ ಭಾರತ ಶಿವಾಚಾರ್ಯ ಸಮ್ಮೇಳನದ ಮಹಾಸಂಸ್ಥೆಯ ಅಧ್ಯಕ್ಷರಾಗಿ, ಗುರುಕುಲ ಭಾಸ್ಕರರಾಗಿ,
ಡಾಕ್ಟರೇಟ್ ಪದವಿಭೂಷಿತರಾಗಿ ಶ್ರೀಮದ್ ಘನಲಿಂಗ ಚರಚಕ್ರವರ್ತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಪ್ರಭು ಸಾರಂಗದೇವ ಶಿವಾಚಾರ್ಯರ ಪಾವನ ಸಾನ್ನಿಧ್ಯದಲ್ಲಿ ಅನಂತ ಭಕ್ತಿ ಪುರಸ್ಸರವಾಗಿ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಅದರಂತೆ ಗುರು ಪರಂಪರೆಯಂತೆ ಗುರುಗಳ ಸತ್ಸಂಕಲ್ಪವನ್ನ ಈಡೇರಿಸಲು ಕಂಕಣಬದ್ಧರಾಗಿ ಪ್ರತಿಜ್ಞಾಬದ್ಧರಾಗಿ ತಮ್ಮೆಲ್ಲರ ಇಚ್ಛೆಯಂತೆ ನಿಯೋಜಿತ ಅಧ್ಯಕ್ಷರಾಗಿ ಮಠದ ಪೀಠಾರೋಹಣ ಮಾಡಿದಂಥ ಪರಮ ಪೂಜ್ಯ ಪಾದರಾದ ಚಿಕ್ಕ ವಯಸ್ಸಿನಲ್ಲಿನ ಸಣ್ಣ ವಯಸ್ಸಿನಲ್ಲಿ ಡಾಕ್ಟರ್ ಪದವಿಯನ್ನು ಪಡೆದಿರತಕ್ಕಂಥ ಶ್ರೀಮದ್ ಘನಲಿಂಗ ಚಕ್ರವರ್ತಿಗಳಾದ ವಿಶ್ವಪ್ರಭು ಶಿವಾಚಾರ್ಯ ಮಹಾಸ್ವಾಮಿಗಳು ಸಾರಂಗ್ ಮಠ, ಗಚ್ಚಿನ ಮಠ ಪೂಜ್ಯರ ಪಾದಾರವಿಂದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ನನ್ನ ಆತ್ಮೀಯ ಕಲಾ ಬಳಗ ಸಂಗೀತ ದಾಸೋಹ ನೀಡತಕ್ಕಂಥ ಸುನಾದದೊಂದಿಗೆ ತಮ್ಮ ಸಂಗೀತವನ್ನು ಬಿತ್ತರಿಸಿ ಹೊನ್ಮನಗಳನ್ನ ಅಳಿಸ್ತಕ್ಕಂಥ ಪುತ್ತಯ್ಯ ಗವಾಯಿಗಳು ಹಿರೇಮಠ ಅವರಲ್ಲಿ ಶರಣೆಂದು, ಅತ್ಯುತ್ತಮ ರೀತಿಯಲ್ಲಿ ತಬಲಾ ನುಡಿಸತಕ್ಕಂಥ ನಮ್ಮ ಸಿದ್ದರಾಮ ಶರಣರಲ್ಲಿ ಶರಣೆಂದು, ಯಾವತ್ತೂ ಸಿಂದಗಿ ಗ್ರಾಮದ ದೈವವೇ ಇಲ್ಲಿ ಬಂದು ಮುಹೂರ್ತ ಮಾಡ್ಯಾದ ಅಂತೇಳಿ ನಾವು ತಿಳ್ಕೊಳ್ಳೋದು. ನಿಮ್ಮ ಒಬ್ಬೊಬ್ಬರಿಂದ ಒಂದೊಂದು 1000 ಮಂದಿ ಅದಾರ. ಹಂಗಪ್ಪ ಅಂದ್ರ ಗಂಗಾ ನದಿ ತಂದಿರ್ತೀವಿ ಅಂತ ಹೇಳ್ತಾರ ನೋಡ್ರಿ. ಗಂಗಾ ನದಿನೇ ತಂದಿರಂಗಿಲ್ಲ, ಸಣ್ಣದೊಂದು ಪಾತ್ರೆಯೊಳಗೆ ಗಿಂಡಿಯೊಳಗ ನದಿ ನೀರು ತಂದಿರ್ತಾರ. ಅದನ್ನ ಪಾವನಮಯ ಮಾಡಿ ಬೆಸಿಗೆ ಮಾಡಿ ತಂದಿರ್ತಾರ. ಗಂಗಾ ನದಿ ತಂದಿವಿ, ಗಂಗಾ ತೀರ್ಥ ತಂದಿವಿ ಅಂತ ಹೇಳ್ತಾರ. ಹಂಗ ನೀವೆಲ್ಲರೂ ಗಂಗಾ ತೀರ್ಥದ ರೂಪದಲ್ಲಿ ಇಡೀ ಸಿಂಧಿಗೆ ದೈವವೇ ಬಂದತೆ ಅಂತ ತಿಳ್ಕೊಂಡು, ಯಾವತ್ತರಲ್ಲಿ ಗಣ್ಯರಲ್ಲಿ ಪುಣ್ಯಾತ್ಮರಲ್ಲಿ ಸಣ್ಣ ತಂದೆ ತಾಯಿಗಳಲ್ಲಿ ಅನಂತ ಶರಣಾರ್ಥಿಗಳು. ಇದು ಕಿಟ್ಟಿಗೆ ಹಿಂಗ ನಡು ಬಂದ್ಬಿಟ್ಟು ಎಷ್ಟೊತ್ತನ ಐತೆ ಬರೋಬರ ಕರೆಕ್ಟ್. ಈಗ ಅಕ್ಕ ಮಹಾದೇವಿ ತಾಯಿ ತನ್ನ ಮನೆಯನ್ನೇ ಇದ್ಕೊಂಡದಾಳೆ. ತಂದೆ ತಾಯಿಗಳೊಂದಿಗೆ ಎಲ್ಲ ಸಖಿಯರೊಂದಿಗೆ ಅತ್ಯಂತ ಆರಾಮವಾಗಿದ್ದಾಳೆ. ಶ್ರೇಯಾಂಶಿ ಬಹು ವಿಘ್ನಾನಿ. ನೋಡ್ರಿ, ಇಂಥ ಜ್ಞಾನ ದಾಸೋಹ ನಡೀತದ, ಅದೊಂದು ಕಿಟಿ ಬರಾಕತ್ತದ. ಒಂದೇ ಅಂತಲ್ಲ, ಎಲ್ಲದಕ್ಕೂ ಶ್ರೇಯಸ್ಸು ಪಡಿಲಿಕ್ಕೆ ಹೊರಟ ವಿಘ್ನಗಳೇ ಧುತ್ತಂದು ಬಂದು ನಿಲ್ತಾವ. ಒಂದೊಂದೇ ಅಡೆತಡೆಗಳು. ಮತ್ ಕೆಟ್ಟ ಕೆಲಸ ಮಾಡಕ್ ಹೋರಿ ಏನೂ ಬರಂಗಿಲ್ಲ, ಬೆಲೆ ಸುಗಮವಾಗಿ ಹೋಗ್ಬಿಡ್ತಾವ ಕೆಟ್ಟ ಕೆಲಸಗಳು. ಚಲೋ ಕೆಲಸ ಮಾಡ್ಬೇಕಂದ್ರೆ ಭಯಂಕರ ತೊಡಕು, ತೊಂದರೆ, ತ್ರಾಸು ಬರ್ತಾವ. ಹಾಗ ಈ ತಾಯಿ ಅವತಾರ ತಾಳಿದಂತ ಅಕ್ಕ ಮಹಾದೇವಿ ತಾಯಿ ತನ್ನ ಜೀವನವನ್ನೇ ಪಾವನ ಮಾಡಿಕೊಂಡು ಇಡೀ ಜಗತ್ ಪಾವನ ಮಾಡ್ಬೇಕಂತಕ್ಕಂತ ಸಂಕಲ್ಪವನ್ನು ಮಾಡಿದಂತ ತಾಯಿಗೆ ಎಂಥ ವಿಪತ್ತು ಬರ್ತದೆ ನೋಡ್ರಿ. ಸ್ವಾಭಾವಿಕ ವಿಪತ್ತು. ಇದೊಂದು ಅಗ್ನಿ ಪರೀಕ್ಷೆ ಅಂತೇಳಿ ತಿಳ್ಕೋಬೇಕು. ಆ ತಾಯಿ ತಿಳ್ಕೊಂಡ ಹಂಗ ಪುಟ್ಟಕ್ಕಿಟ್ಟ ಚಿನ್ನದಂತೆ, ಚಿನ್ನವನ್ನು ಹಂಗ ಪುಟ್ಟಕ್ಕಿಡ್ತಾರಲ್ಲ, ಹಂಗ ಸತ್ವ ಪರೀಕ್ಷೆ ಅನ್ನತಕ್ಕಂಥದ್ದು ಬೆನ್ನು ಹತ್ತಿ ಬಿಡ್ತದೆ. ಆವಾಗ ತಾಯಿ
ನಿನ್ನೆ ಬಂದವರೆಲ್ಲ ಹೇಳಿ ಹೋದ್ರು, ಇಲ್ಲ ನಮ್ಮ ಧರ್ಮ ವೀರಶೈವ ಲಿಂಗಾಯತ ಧರ್ಮಕ್ಕೆ ಅವರು ಸಂಸ್ಕಾರ ತಗೊಂಡ್ರ ವೀರಶೈವ ಲಿಂಗಾಯತರ ಆದರಪ್ಪ ಅಂತಂದ್ರ ನಾನು ಅವರ ಸಂಕಲ್ಪಕ್ಕೆ ಒಪ್ಪುತ್ತೀನಿ, ಅವ್ರು ಹೇಳಿದ್ದು ಕೇಳ್ತೀನಿ. ಇದಕ್ಕೆ ಒಪ್ಪಿದಾಗ ಇಲ್ಲದೆ ಹೋದ್ರು ಇಲ್ಲ. ಇಷ್ಟು ಹೇಳಿದಾಗ ಹೋಗಿ ಹೇಳಿದ ಕೂಡಲೇನ ಮೊದಲೇ ಹುಚ್ಚು ಹಿಡಿದಿತ್ತು ಅದಕ್ಕೆ. ಹೆಣ್ಣಿನ ಹುಚ್ಚು, ಮಣ್ಣಿನ ಹುಚ್ಚು, ಹೊನ್ನಿನ ಹುಚ್ಚು ಅಂತದಾವ. ಇಂಥ ಹೆಣ್ಣಿನ ಹುಚ್ಚು ಹಿಡ್ದೈತಪ್ಪ ಅಂತಂದ ಮೇಲೆ ಯಾರು ಏನ್ ಹೇಳಿದ್ರು ಅವನಿಗೆ ಕಾಯಿತ ಹಂಚಿನ ಮೇಲೆ ನೀರು ಉಗ್ಗಿದಂಗ ಆಕತಿ, ನೀರು ಸಿಂಪಡಿಸಿದಂಗ ಆಗ್ತದ. ಯಾವ ಏನು ತಲೆಯಾಗ ಹೋಗೋವಲ್ಲು. ಹುಚ್ಚು ಹತ್ತಿದಾಗ ಹಂಗ ಆಗ್ತದ. ಮನುಷ್ಯ ಮನಸ್ಸನ್ನ ಪರಿಪಕ್ವ ಇಲ್ಲಿ ತನ ಮಾಡ್ಕೊಳ್ಳುದಿಲ್ಲ. ಅಲ್ಲಿ ತನನು ಅವ ಹ್ಯಾಂಗಿರ್ತಾನಪ್ಪ ಅಂತಂದ್ರ ಬ್ರೇಕ್ ಇಲ್ಲದ ಕಾರ್ ಇದ್ದಂಗಿರ್ತಾನ, ಲಗಾಮ್ ಇಲ್ಲದ ಕುದುರೆ ಇದ್ದಂಗಿರ್ತಾನ, ಅಂಕುಶ ಇಲ್ಲದೆ ಆನ್ ಇದ್ದಂಗಿರ್ತಾನ. ಬ್ರೇಕ್ ಇಲ್ಲಪ್ಪ ಗಾಡಿಗಂದ್ರೆ ಏನಾಕತ್ ನೋಡ್ರಿ. ಹಂಗ ಮನಸ್ಸು ನಮ್ಮ ಕೈಯಾಗಬೇಕು ನೋಡ್ರಿ. ನಮ್ಮ ಮನಸ್ಸು ನಮ್ಮ ಕೈಯಾಗಿತ್ತಪ್ಪ ಅಂತಂದ್ರೆ ಯಾವ ಅನಾಹುತನೂ ಏನೂ ಆಗುವುದಿಲ್ಲ. ಅವನ ಮನಸ್ಸು ಅವನ ಕೈಯಾಗಿಲ್ಲ, ಸಂಪೂರ್ಣ ಕಾಮ ಪೀಡಿತನಾಗಿ ಯಾವ ಕೌಶಿಕ ಯಾವ ಕಾಮ ಪೀಡಿತನಾಗಿ ಬಿಟ್ಟ ದಿಗ್ಭ್ರಾಂತನಾಗಿ ತ್ರಾಸನಾಗಿ ಉಳ್ಕೊಂಡ್ಬಿಡ್ತಾನ. ಭಯಂಕರ ತ್ರಾಸು. ಹ್ಯಾಂಗ ಉಸಿರುಗಟ್ಟದಂಗ ಬೆಂಕಿ ಮೇಲಿಂದಂಗ ಆಗ್ತೈತಿ. ಕಾಮಾತುರಾಣಾಂ ನಭಯಂ ಲಜ್ಜ. ಕಾಮಾಂಧನಿಗೆ ಜಗತ್ತೇ ಅಂದವಾಗಿ ಬಿಡ್ತದೆ, ಕಾತ್ತಲಾಗಿ ಬಿಡ್ತೈತೆ ಅಂತ. ಯಾರೂ ಕಾಣಂಗಿಲ್ಲ. ಏನು ಗುರಿ ಇಟ್ಟಾನೆ ಅದೇ ಕಾಣ್ತೈತೆ ಅವ್ನು, ಮತ್ತೊಂದೇನು ಕಾಣಂಗಿಲ್ಲ. ಮನಸ್ಸು ಮಕಾರ ದಶ ಚಂಚಲಾಹ. ಪ್ರತಿಯೊಬ್ಬರ ಮನಸ್ಸು ಚಾಂಚಲ ಇರ್ತದೆ ಬಿಡ್ರಿ. ಆ ಚಂಚಲವನ್ನ ಕಟ್ಟುವುದೇ ಶರಣ ಧರ್ಮ. ಉದಾತ್ತೀಕರಣ ಅಂತ ಹೇಳ್ತಾರೆ ಅದಕ್ಕೆ. ಚಂಚಲಯುಕ್ತವಾಗಿರ್ತಕ್ಕಂಥ ಮನಸ್ಸನ್ನ ಮಕಾರ ದಶ ಚಂಚಲಾಹ. ಮ ಅನ್ನುವಂಥ ಅಕ್ಷರ ಏನು ಹುಡುತೈತೆ ನೋಡ್ರಿ, ಅವೆಲ್ಲ ಚಂಚಲಮಯವಾಗಿರ್ತವಂತ. ಭಾರಿ ಚಂಚಲ. ಮಾಮದೋ ಮರ್ಕಟೋ ಮತ್ಸೋ ಮಾನಿನಿ ಮದನೋ ಮರುತ್ ಮನೋ ಮಧುಕರೋ ಮೇಘೋ ಮಕಾರ ದಶ ಚಂಚಲಾಹ. ಮ ಮಂಗ್ಯ ಮರ್ಕಟ, ಮ ಮಾನಿನಿ ಅಥವಾ ಮಹಿಳೆ, ಮನುಷ್ಯ, ಮೇಘ. ಮ ಅನ್ನತಕ್ಕಂಥ ಶುರುವಾದದ್ದು ಅವೆಲ್ಲ ಚಂಚಲಮಯ ಅಂತ ಹೇಳ್ತಾರೆ ನೋಡಿ. ಚಂಚಲಮಯವಾಗಿರ್ತವಂತ. ಹಂಗ ಚಂಚಲಮಯವಾಗಿ ಮನಸ್ಸಿನ ಸ್ವಾಧೀನ ಕಳ್ಕೊಂಡಿರ್ತಕ್ಕಂಥ ಕೌಶಿಕನಿಗೆ ಹುಚ್ಚು ಹಿಡಿದು ಬಿಟ್ಟದ. ಆ ಹುಚ್ಚು ಹಿಡಿತಪ್ಪ ಅಂತಂದ್ರ ಜಗತ್ತಿನೊಳಗ ಉದ್ಧಾರ ಆಗೋದು ಬಹಳ ಕಷ್ಟ ಆಗ್ತದ, ಬಹಳ ಕಷ್ಟ ಆಗ್ತದ. ಯಾರ ಬಂದು ತಡೆ ಹಿಡಿದ್ರು ಕೂಡ ಅದೇ ಗುರಿಯತ್ತ ಸಾಕ್ತಾನವ. ಮತ್ತೊಂದು ಯಾರು ಹೇಳಿದ್ರು ಕೇಳಂಗಿಲ್ಲ. ಹುಚ್ಚು ಮನಸ್ಸಿನ 10 ಮುಖಗಳು ಅಂತದ. ಹುಚ್ಚು ಮನಸ್ಸು ಯಾವ ರೀತಿಯಲ್ಲಿ ಏನು ಮಾಡ್ತೈತೆ ಹೇಳಕ್ ಬರಂಗಿಲ್ಲ. ಅದಕ್ಕಾಗಿ ಆ ಮನಸ್ಸಿನ ಚಂಚಲತ್ವನ್ನ ಹುಡುಗಿಸಿದಾಗದಕ್ಕೆ ಬಂದು ಯಾವಾಗ ಹೇಳಿದ ಕೂಡಲೇನ ತಲೆ ಕಟ್ಟಿ ಬಿಡ್ತೀನಿ ಮತ್ತೆಷ್ಟು. ಇಷ್ಟು ವೈಭವದ ಸಾಮಾನು ಕಳಿಸೀನಿ, ರಾಜೋಪಚಾರ ಮಾಡ್ತೀನಿ ಅಂತ ಹೇಳಿನಿ, ಆದರೂ ಕೂಡ ಒಪ್ಪಲಿಲ್ಲ. ನನ್ನ ಧರ್ಮ ಬಿಟ್ಟು ಅವ್ರ ಧರ್ಮಕ್ಕೆ ಹೋಗ್ಬೇಕಾ ನಾನು? ನೋಡಿ, ಧರ್ಮ ಬಿಡಾಕೂ ತಯಾರಿಲ್ಲ, ಅಕ್ಕ ಮಹಾದೇವನ್ ದೂರ ಸರ್ಸಾಕೂ ತಯಾರಿಲ್ಲ. ಎರಡಕ್ಕೂ ತಯಾರಿಲ್ಲ ನಾವು. ಎರಡರಾಗ ಒಂದು ಬಿಡ್ಬೇಕು ಬಂದತಿ ಪ್ರಸಂಗ. ಧರ್ಮನಾರ ಬಿಡಬೇಕು, ಇಲ್ಲಿಕ್ಕೆ ಅಕ್ಕ ಮಹಾದೇವಿಯನ್ನಾದ್ರೂ ತ್ಯಜಿಸ್ಬೇಕು. ಎರಡರಾಗ ಒಂದಾಗಬೇಕಾಗಿತ್ತು. ಈಗ ಮತ್ತೊಂದು ದಾರಿನೇ ಇಲ್ಲ. ಎರಡರಾಗ ಒಂದಾಗ್ಬೇಕು ಅಂದ್ರೆ ಹಬ್ಬ ಹಸನ ಆಗ್ಬೇಕು, ಗೋಧಿ ಉಳಿಬೇಕಂದ್ರೆ ಸಾಧ್ಯ ಇಲ್ಲ. ಗೋಧಿ ಹೋಗ್ಬೇಕು, ಹಬ್ಬ ಹಸನ ಆಗ್ಬೇಕು. ಎರಡರಾಗ ಒಂದಾಗ್ತದೆ. ಹಂಗಿವ ತನ್ನ ಧರ್ಮ ತಾ ಬಿಡಾಕ್ ತಯಾರಿಲ್ಲ, ಅಕ್ಕ ಮಹಾದೇವಿನೂ ಬಿಡಾಕ್ ತಯಾರಿಲ್ಲ. ಏನಾಗೋದಾಗ್ಲಿ ಹೋಗೇ ಬಿಡ್ತೀನಿ, ಎಳ್ಕೊಂಬರ್ತೀನಿ. ಇಂಥ ದುಷ್ಟ ಮಾತುಗಳನ್ನ ಆಡಕತ್ಯಾನ. ಎಷ್ಟು ತೊಡಕು ತೊಂದರೆ ವಿಚಾರ ಮಾಡ್ಬೇಕು. ಕೊಡುವ ಕಚ್ಚಿದ ನಾಯಿ ಒಡೆಯನ ಕುರುಹು ಬಲ್ಲುದೆ. ಹೊನ್ನು ಹೆಣ್ಣು ಮಣ್ಣು ಕಚ್ಚಿದ ಮನುಜರು ಸ್ವಾನಗಿಂತ ಕರಕಷ್ಟರು ನೋಡ. ನಿತ್ಯವೇ ಬಿಟ್ಟು ಅನಿತ್ಯವ
ಪಡೆಯುವವರ ಕಂಡು ವ್ಯರ್ಥಕ್ಕೆ ಸತ್ತವರ ಕಂಡು ನಾಚಿನ ನೋಡಿದನಯ್ಯ. ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭು ಅಂತೇಳಿ ಸಿದ್ಧಲಿಂಗ ಶಿವಗಳು ಒಂದು ವಚನ ಹೇಳ್ತಾರ, ಪಡುವ ಕಚ್ಚಿದ ಶ್ವಾನ ಒಡೆಯನ ಕುರುಹು ಬಲ್ಲುದೆ. ನಾಯಿ ಒಂದೇನಾದರೂ ಎಲುಬಿನ ತುಂಡು ಚರ್ಮದ ತುಂಡು ಹಿಡಿತಪ್ಪ ಅಂತಂದ್ರೆ ಅದನ್ನ ಏನು ಮಾಡಿದ್ರು ಬಿಡುವುದಿಲ್ಲದು. ಹಂಗ ಶ್ವಾನನೋಪಾದಿಯಲ್ಲಿ ಹೊನ್ನು ಹೆಣ್ಣು ಮಣ್ಣು ಕಚ್ಚಿದ ಮನುಜರು ನಿಮ್ಮನ್ನೆತ್ತ ಬಲ್ಲರಯ್ಯ. ನಿತ್ಯವ ಬಿಟ್ಟು ಅನಿತ್ಯಕ್ಕೆ ಸಾಗುವ ವ್ಯರ್ಥಕ್ಕೆ ಸತ್ತವರ ಕಂಡು ಹೇಸಿ ನಾನು ತೊಲಗಿನ ಕಾಣ. ಮಹಾಲಿಂಗ ಗುರುಸಭ ಸಿದ್ದೇಶ್ವರ ಪ್ರಭುವೇ, ಇವನು ಬಿಡುವುದು ಬಹಳ ಕಷ್ಟದ, ಬಿಟ್ಟು ಬಿಡಬೇಕು, ಬಿಡುದು ಬಹಳ ಕಷ್ಟದ. ಹುಟ್ಟುತ್ತಲೇನೆ ಹಣ್ಣು 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 ಅಂತೈತಿ, ಪ್ರಾಯಕ್ಕೆ ಬಂದ ಕೂಳಿ ಹಣ್ಣು ಹೆಣ್ಣು ಹೆಣ್ಣು ಅಂತೈತಿ, ಮುಪ್ಪು ಬಂದ ಕೂಡಲೇನೆ ಮಣ್ಣು 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 ಅಂತೈತಿ. ಮುಪ್ಪು ಬಂದ ಮಣ್ಣು ಹೆಂಗಂತೈತ್ರಿ ಅನ್ಬೋದು ನೀವು. ಎಲ್ಲರೂ ಇದನ್ನ ಕಡೆಗಣಿಸಿ ಬಿಟ್ಟಿರ್ತಾರೆ, ಯಾರೂ ಮುಂದೆ ಬಂದು ಸೇವಾ ಮಾಡಂಗಿಲ್ಲ, ಯಾಕೆ ವಯಸ್ಸಾಗಿರ್ತೈತಿ. ಅವಾಗ ಏನಪ್ಪ ನಾನು ಯಾರು ನೋಡ್ದಂಗಾತು, ಒಂದು 4 ಎಕರೆ ಹೊಲನರ ನನ್ನ ಹೆಸರು ಇಟ್ಕೊಂಡ್ರ ಇವ್ರು ಬೆನ್ನ ಹತ್ತ ನೊಣ ಹೊಡಿತಾರಂತ ವಿಚಾರ ಮಾಡ್ತಾನೆ. ಇದ್ದದೊಳಗು 4 ಎಕರೆನಾರ ನನ್ನ ಹೆಸರು ಇಟ್ಕೋಬೇಕು. ಇದು ವಯಸ್ಸಾದ ಮೇಲೆ ಮೂಡುವಂಥದ್ದು ಪ್ರತಿಯೊಬ್ಬರಿಗೂ ಹಿಂಗೆ ಬರ್ತದ ಮನಸ್ಸು. ಯಾಕೆ ದುಡ್ಡಂತೂ ಕೊಡಂಗಿಲ್ಲ, ದುಡ್ಡು ಉಳಿಯಂಗಿಲ್ಲ. ಉಳಿಯೋದು ಯಾವುದಪ್ಪ ಅಂತಂದ್ರೆ ಮಣ್ಣು ಇಟ್ಟು ಬಂದು ಪ್ರಯತ್ನ ಮಾಡ್ತಾನೆ. ಇಂಥ ಹೊನ್ನು ಹೆಣ್ಣು ಮಣ್ಣಿನ ಹುಚ್ಚಿಡಿದಿರ್ತಕ್ಕಂಥ ಕೌಶಿಕ ಮಹಾರಾಜ ಮುಂದಿನ ಯಾವುದನ್ನು ಹೇಸದೇನೆ ನಾಚಿಕೆಗೆಟ್ಟು ಲಜ್ಜೆಗೆಟ್ಟು ನಾಣಿಗೆಟ್ಟು ತಾನೇ ಸ್ವತಃ ಬರಾಕ್ ಪ್ರಯತ್ನ ಮಾಡ್ತಾನೆ ನೋಡ್ರಿ. ಯಾವಲ್ಲಿ ವಿಷಯ ರತಿ ಉಳ್ಳವಂಗೆ ಈಶ್ವರನ ರತಿ ಇನ್ನೆಲ್ಲಿ ಅದು. ಮಾಯಾ ಮೋಹದಲ್ಲಿಪ್ಪ ಮನುಜರಿಗೆ ಮಹದ ಮಾತೇಕೋ. ಸಂಸಾರ ಸಂಗಾನುಭಾವದ ದುಶ್ಚರಿತ್ರೊಳಗೆಪ್ಪವರಿಗೆ ಲಿಂಗಾನುಭಾವದ ಮಾತೇಕೋ. ಬಿಡುಬಿಡ ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭು. ಅವನಿಗೆ ದೇವರು ಹುಚ್ಚ ಹತ್ತಿತ್ತಪ್ಪ ಅಂತಂದ್ರ ನೋಡ್ರಿ, ಅಂಗಸಂಗಿಯಾದವನಿಗೆ ಲಿಂಗ ಸಂಘವಿಲ್ಲ, ಲಿಂಗ ಸಂಗಿಯಾದವನಿಗೆ ಅಂಗಸಂಘವಿಲ್ಲ. ಇವನಿಗೆ ಏನಾಗ್ಯದಪ್ಪ ಅಂತಂದ್ರ ಕೇವಲ ಮನಸ್ಸಿನ ಒಂದು ಊಹ, ಮನಸ್ಸಿನ ಸೆಳೆತಕ್ಕೆ ಸಿಕ್ಬಿಟ್ಟಾನ. ಯಾವುದು ವಿಚಾರ ಮಾಡವಲ್ಲ. ನಾನೇ ರಾಜ ಅದೀನಿ, ಪ್ರತ್ಯಕ್ಷ ರಾಜ ದೇವತಾ ಅಂತ ಹೇಳ್ತಾರ. ನಾ ಅನ್ಯಾಯ ಮಾಡಕ್ ಹೊಂಟಿನಲ್ಲಪ್ಪ ಅನ್ನತಕ್ಕಂಥದ್ದು ತಿಳುವಲ್ಲ ಅವಂಗ. ರಾಜೇನೇ ಅನ್ಯಾಯ ಮಾಡ್ತಾನಪ್ಪ ಅಂತಂದ್ರೆ ಇನ್ನು ಪ್ರಜೆಗಳ ಗತಿ ಏನು? ಬಹಳ ವಿಚಾರ ಮಾಡುವಂತ ಮಾತು. ಮತ್ತು ಅಕಸ್ಮಾತ್ ರಾಜ ಆಗಿರ್ತಕ್ಕಂಥವ ನ್ಯಾಯ ಅನ್ಯಾಯ, ಸತ್ಯ ಅಸತ್ಯ, ಪಾಪ ಪುಣ್ಯ ಈ ವಿಚಾರ ಇತ್ತಪ್ಪ ಅಂತಂದ್ರ ಇಂಥ ಹೀನ ಕೆಲಸಕ್ಕೆ ಅವ ಮನಸ್ಸು ಮಾಡ್ತಿದ್ದಿಲ್ಲ. ಇದೊಂದು ಹೀನ ಕೆಲಸಕ್ಕೆ ಮನಸ್ಸು ಮಾಡ್ಯಾನವ. ಯಾಕೆ ಮಾಡ್ಯಾನಪ್ಪ ಅಂದ್ರ ಅವನು ಬಹಳ ವಿಷಯ ಲೋಲುಪ್ತ ಅಂತ ಬರೀತಾರೆ ಕವಿಗಳು. ವಿಷಯ ಲೋಲುಪ್ತನಾಗಿದ್ದ, ವಿಷಯಾಧೀನನಾಗಿದ್ದ, ವಿಷಯ ಲಂಪಟನಾಗಿದ್ದ. ನೋಡಿ, ಏನಿದ್ರೂ ಕೂಡ ಮನುಷ್ಯನಿಗೆ ತೃಪ್ತಿ ಇಲ್ಲಪ್ಪ ಅಂತಂದ ಮೇಲೆ ಏನಿದ್ರೇನು ಎಷ್ಟಿದ್ರೇನು ಮನುಷ್ಯನಿಗೆ ಬೇಕಾದಷ್ಟು ಸಂಪತ್ತಿರ್ತದ, ಶಾಂತಿ ಇಲ್ಲಪ್ಪ ಅಂತಂದ್ರೆ ಏನ್ ಮಾಡೋದು? ಮನುಷ್ಯನಿಗೆ ಆಯುಷ್ಯದ ಆರೋಗ್ಯ ಇಲ್ಲ ಅಂದ್ರೆ ಏನ್ ಮಾಡೋದು? ಸಂಪತ್ತಿದ್ದರು ಶಾಂತಿ ಇಲ್ಲಪ್ಪ ಅಂತಂದ್ರೆ ಏನ್ ಮಾಡೋದು? ರಾಜ ಅದನ್ನ ಬೇಕು ಬೇಡದ ವೈಭವದ ಸಾಮಾನದವ ಸಂತೋಷ ಇಲ್ಲ ಅವಾಗ. ಯಾವಾಗ ಈ ಅಕ್ಕ ಮಹಾದೇವಿಯನ್ನ ತಂದು ನನ್ನ ಅರಮನೆಯನ್ನು ತುಂಬ್ಕೊಂತೀನಿ ಅವಾಗ ಅವನಿಗೆ ಸಮಾಧಾನ ಆಕತಿ. ಏನ್ ನೋಡ್ರಿ, ಮನಸ್ಸಿನ ಎಳ್ತಕ್ಕ ಸಿಕ್ಕು ಇದೊಂದು ಭಾವಗೀತೆ. ಇದು ರಚನೆ ಬಾಗೂರು ಮಾರ್ಕಂಡೆ ಅವರು ಬರೆದದ್ದು. ಮನುಷ್ಯನ ಬಗ್ಗೆ ಬರೆದಲ್ಲ ಅವರೊಂದು ಭಾವಗೀತೆ ಅದು.
ನಿನ್ನೆಗಿಂತ ಚೆನ್ನವೆನಿಸಿ ನನ್ನ ಕಾಡುವ ಆಸೆಯೇ ನಿನ್ನ ಸುತ್ತುತ್ತಿದೆ ಮನಸ್ಸು ಅದಕ್ಕೆ ಹೆಸರು ಪ್ರೀತಿಯೇ 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 ಅದಕ್ಕೆ ಹೆಸರು ಪ್ರೀತಿಯೇ ನಿನ್ನೆಗಿಂತ ಚೆನ್ನವೆನಿಸಿ ನನ್ನ ಕಾಡುವ ಆಸೆಯೇ ನಿನ್ನೆಗಿಂತ ಚೆನ್ನವೆನಿಸಿ ನನ್ನ ಕಾಡುವ ಆಸೆಯೇ ನಿನ್ನ ಸುತ್ತುತ್ತಿದೆ ಮನಸ್ಸು ಅದಕ್ಕೆ ಹೆಸರು ಪ್ರೀತಿಯೇ 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 ಅದಕ್ಕೆ ಹೆಸರು ಪ್ರೀತಿಯೇ ನಿನ್ನೆಗಿಂತ ಚೆನ್ನವೆನಿಸಿ ನನ್ನ ಕಾಡುವ ಆಸೆಯೇ ನಿನ್ನ ಸುತ್ತುತ್ತಿದೆ ಮನಸ್ಸು ಅದಕ್ಕೆ ಹೆಸರು ಪ್ರೀತಿಯೇ ಕ್ಷಣವು ಮರೆಗೆ ಸರಿದರೆ ಸಹಿಸದಂತ ವೇದನೆ ಕ್ಷಣವು ಮರೆಗೆ ಸರಿದರೆ ಸಹಿಸದಂತ ವೇದನೆ ಸುರಿಯುವುದು ಇದೆಯ ತುಂಬ ಸುರಿಯುವುದು ಇದೆಯ ತುಂಬ ವಿರಹದು ಸೇರ ಕಾಮನೆ ವಿರಹದು ಸೇರ ಕಾಮನೆ ನಿನ್ನೆಗಿಂತ ಚೆನ್ನವೆನಿಸಿ ನನ್ನ ಕಾಡುವ ಆಸೆಯೇ ನಿನ್ನ ಸುತ್ತುತ್ತಿದೆ ಮನಸ್ಸು ಅದಕ್ಕೆ ಹೆಸರು ಪ್ರೀತಿಯೇ ಹೀಗೆ ಇರಲಿ ನಮ್ಮ ಪ್ರೀತಿ ಎಂಥ ನೋವೇ ಬಂದರು ಹೀಗೆ ಇರಲಿ ನಮ್ಮ ಪ್ರೀತಿ ಎಂಥ ನೋವೇ ಬಂದರು ಹೆಗಲಗೊಟ್ಟೋ ಗೆಲ್ಲಬಹುದು ಹೆಗಲಗೊಟ್ಟೋ ಗೆಲ್ಲಬಹುದು ಇದೇ ಎದುರಾದರು ಇದೇ ಎದುರಾದರು ನಿನ್ನೆಗಿಂತ ಚೆನ್ನವೆನಿಸಿ ನನ್ನ ಕಾಡುವ ಆಸೆಯೇ ನಿನ್ನ ಸುತ್ತುತ್ತಿದೆ ಮನಸ್ಸು ಅದಕ್ಕೆ ಹೆಸರು ಪ್ರೀತಿಯೇ ಇಹದ ಗೋಡವೇ ನಮಗೆ ಏಕೆ ನಾವೇ ಗಂಧರ್ವರು ಇಹದ ಗೋಡವೇ ನಮಗೆ ಏಕೆ ನಾವೇ ಗಂಧರ್ವರು ಇಳಿಗೆ ಸಗ್ಗವಾಗುವುದು ಇಳಿಗೆ ಸಗ್ಗವಾಗುವುದು ನಾವೇ ಅದರ ಒಡೆಯರು ನಾವೇ ಅದರ ಒಡೆಯರು ನಿನ್ನೆಗಿಂತ ಚೆನ್ನವೆನಿಸಿ ನನ್ನ ಕಾಡುವ ಆಸೆಯೇ ನಿನ್ನ ಸುತ್ತುತ್ತಿದೆ ಮನಸ್ಸು ಅದಕ್ಕೆ ಹೆಸರು ಪ್ರೀತಿಯೇ
ರೆಕ್ಕೆ ಬೀಸು ಬಾನ ತುಂಬ ಅಲ್ಲಿ ಯಾರು ತಡೆಯರು. ರೆಕ್ಕೆ ಬೀಸು ಬಾನ ತುಂಬ ಅಲ್ಲಿ ಯಾರು ತಡೆಯರು. ನಕ್ಷತ್ರಗಳು ಮುಡಿದರೋನು, ನಕ್ಷತ್ರಗಳು ಮುಡಿದರೋನು, ಯಾರು ನಮ್ಮ ಕೇಳರು, ಯಾರು ನಮ್ಮ ಕೇಳರು. ನಿನ್ನೆಗಿಂತ ಚೆನ್ನಾವೆನಿಸಿ ನನ್ನ ಕಾಡೋ ಆಸೆಯೇ, ನಿನ್ನ ಸುತ್ತುತ್ತಿದೆ ಮನಸ್ಸು, ಅದಕ್ಕೆ ಹೆಸರು ಪ್ರೀತಿಯೇ, 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 ಅದಕ್ಕೆ ಹೆಸರು ಪ್ರೀತಿಯೇ, ಅದಕ್ಕೆ ಹೆಸರು ಪ್ರೀತಿಯೇ, ಅದಕ್ಕೆ ಹೆಸರು ಪ್ರೀತಿಯೇ. ಶಿವ ಸಾಂಬಜೇ ನಮಃ. ಪಾರ್ವತೇ ಮಧು ಶಿವ ಹರ ಹರ ಮಹಾದೇವ. ದಾನೇಶ್ವರಿ ಮಾತಾ ಕೇ, ಅಕ್ಕಮಾದೇವಿ ಮಾತಾ ಕೇ. ಶಿವ ಸಾಂಬಜೇ ನಮಃ. ಪಾರ್ವತೇ ಮಧು ಶಿವ ಹರ ಹರ ಮಹಾದೇವ ಮಹಾದೇವ. ರಾಜ ಸನ್ನದ್ಧನಾಗ್ಯಾನ ಅಕ್ಕ ಮಹಾದೇವಿಯನ್ನ ಅರಮನೆ ತುಂಬಿಸಿಕೊಳ್ಳಕ್ಕಾಗಿ ಸದಾ ಸನ್ನದ್ಧನಾಗಿ ಎಲ್ಲ ಪರಿವಾರದೊಂದಿಗೆ ಊರೆಲ್ಲ ಸುದ್ದಿ. 199 ಮಂದಿ. ಎಂಥ ಭಾಗ್ಯಪ್ಪ ಅಕ್ಕ ಮಹಾದೇವಿ, ಎಂಥ ಭಾಗ್ಯ. ಒಮ್ಮಿನ ಮೇಲೆ ರಾಜ ಮಹಾರಾಣಿ ಆಗಿಬಿಟ್ಲು, ರಾಜನೇ ಒಪ್ಪಿಬಿಟ್ಟ ಅರಸನೊಲಿದ ಮೇಲೆ. ಇನ್ನೇನು ಕಡಿಮೆ ಅವ್ರಿಗೆ, ಬೇಕಾದಾಕೈತಿ. ಸಾಧಾರಣ ಬಡತನದೊಳಗಿದ್ದವರು ಮತ್ತು ರಾಜನೇ ಸ್ವತಃ ಮನಸ್ಸು ಮಾಡ್ಯಾನಪ್ಪ ಅಂತಂದ ಮೇಲೆ ಎಂಥ ಭಾಗ್ಯಪ್ಪ, ಅಂತ ಸೌಭಾಗ್ಯ ನಮ್ಗೆ ಯಾಕೆ ಬಂದಿತ್ತು, ನಿಮ್ಗೆ ಯಾಕೆ ಬಂತಂಗ ಮಾತಾಡ್ತಿದ್ರಿ. ಊರೆಲ್ಲ ಮಾತಾಡ್ತಿದ್ರು. ಅವಾಗ ರಾಜ ಕೆಲವು ಜನ ಹಿಂಗೂ ಮಾತಾಡ್ತಿದ್ರು, ಕೆಲವು ಜನ ಹಲವು ಜನ ಹಂಗೆ ಮಾತಾಡ್ತಿದ್ರು. ಕೆಲವು ಜನ ಏನು ಮಾತಾಡ್ತಿದ್ರಪ್ಪ ಅಂತಂದ್ರೆ, ಅವ್ರು ನೋಡಿದ್ರ ಜೈನರು, ಇವ್ರು ನೋಡಿದ್ರೆ ವೀರಶೈವ ಲಿಂಗಾಯತರು. ಇಂಥ ಅಪ್ಪಟ ಧರ್ಮದಲ್ಲಿದ್ದು ಶೀಲ ಸದಾಚರಣೆ ಇರ್ತಕ್ಕಂಥವ್ರು ಅಂತ ಜೈನರ ಪರಧರ್ಮೀಯ ಆಗಿರ್ತಕ್ಕಂಥ ಅರಸನಿಗೆ ಹ್ಯಾಂಗ ಒಪ್ತಾರಪ್ಪ ಇವರು, ಹಂಗ್ಯಾಂಗ ಒಪ್ತಾರ ಅಂತ ಕೆಲವು ಜನ ಶೀಲವಂತರು, ಆಚಾರ ವಿಚಾರದಲ್ಲಿ ಬಲ್ಲಿದರಾಗಿರ್ತಕ್ಕಂಥವ್ರು ಹಿಂಗೂ ಮಾತಾಡ್ತಿದ್ರು. ಇದ್ಯಾವುದನ್ನು ಗಮನ ಇಟ್ಟಲ್ಲವ ಯಾರು ಕೌಶಿಕ ರಾಜ್ಯ. ಅವನಿಗೆ ಹುಚ್ಚ ಹಿಡ್ದೈತಲ್ಲ. ಹುಚ್ಚ ಹ್ಯಾಂಗಿರ್ತೈತಪ್ಪ ಅಂದ್ರೆ ನಿಮ್ಗ 2 ಇರಿವಿ ಇದ್ದವ್ರು, 2 ಇರಿವಿ. ಒಂದು ಉಪ್ಪಿನ ಬೆಟ್ಟದಾಗಿತ್ತು, ಇನ್ನೊಂದು ಸಕ್ಕರೆ ಬೆಟ್ಟದಾಗಿತ್ತು. 2 ಇರಿವವು. ಉಪ್ಪಿನ ಬೆಟ್ಟದಾಗಿದ್ದಂತ ಇರುವಿ, ಸಕ್ಕರೆ ಬೆಟ್ಟದಂತ ಇರುವಿ ಎರಡೂ ಕೂಡಿದು ಒಮ್ಮೆ. ಆ ಗುಡ್ಡದಿಂದ ಇದು ಬಂತು, ಈ ಗುಡ್ಡದಿಂದ ಇದು ಬಂತು, ಬೆಟ್ಟದಿಂದ ಬಂದು ಕೂಡಿದಾಗ ಅವಾಗ ಸಕ್ಕರೆ ಬೆಟ್ಟದಿರತಕ್ಕಂಥ ಇರುವಿ ಆಮಂತ್ರಣ ಕೊಡ್ತು. ಅದಕ್ಕೆ ಉಪ್ಪಿನ ಬೆಟ್ಟದ ಇರುವಿಗೆ ಅಣ್ಣ ಇವತ್ತು ನಮ್ಮಲ್ಲಿ ಬಂದು ಸ್ವಲ್ಪ ಅತಿಥಿ ಸತ್ಕಾರ ಮಾಡ್ಕೊಂಡು ಹೋಗು. ಆಮಂತ್ರಣ ಕೊಟ್ಟು ಕೂಡಲೇ ಆಯ್ತು ನಡಿಯಪ್ಪ ಅಣ್ಣ ಅಂತೇಳಿ ಇರುವಿ ಸಕ್ರಿ ಬೆಟ್ಟಕ್ಕೆ ಬಂತು. ಅದು ಸಕ್ರಿ ಬೆಟ್ಟದ ಇರುವಿ ಬಹಳಷ್ಟು ಓಲೈಸಿ ಸತ್ಕಾರ ಮಾಡಿ ಊಟಕ್ಕೆ ನೀಡ್ತು. ಹೆಂಗೈತಪ್ಪ ಸಕ್ರಿ ಸಿಹಿ ಐತಿಲ್ಲಪ್ಪ, ಉಂಡಿ ಸಿಹಿ ಐತಿಲ್ಲೋ, ಬುಂದೆ ಸಿಹಿ ಐತಿ ಎಲ್ಲ ಕೇಳ್ತು. ಏನಿಲ್ಲ ಬಿಡಪ್ಪ, ಬರೀ ಉಪ್ಪು ಹತ್ತಕತ್ತೈತಿ, ಏನೇನೂ ಇಲ್ಲ. ನೀನು ಬೇಸನ್ ಉಂಡಿ ನೀಡಿದಿ, ಬುಂದೆದ ಉಂಡಿ ನೀಡಿದಿ, ಶಿರಾ ನೀಡಿದಿ, ಜಿಲೇಬಿ ನೀಡಿದಿ, ಎಲ್ಲಾನು ಉಪ್ಪು ಐತಲ್ಲ ಮಾರ, ಬರೀ ಉಪ್ಪಿನಿಂದ ಮಾಡಿ ಏನಿದೆ ನಾನು ಕತ್ತದು. ಯಾವುದು ಉಪ್ಪಿನ ಬೆಟ್ಟದಲ್ಲಿ ಇರ್ತಕ್ಕಂಥ ಇರುವಿ ಉಪ್ಪನೇ ಹಾಕಿ ಮಾಡಿ ಎಲ್ಲ ಉಪ್ಪಿನ ತಯಾರಾಗಿತ್ತು ಬಿಡು, ನಾನು ನನ್ನದಿದ್ದಂಗ ಬೇರೆ ಇಲ್ಲ, ನಿಂದು ನಂದು ಎಲ್ಲ ಒಂದೇ ಹತ್ತು ಬಿಡಂತ. ಅವಾಗ ಹೇಳ್ತದ ಇರುವಿ, ಸಕ್ರಿ ಬೆಟ್ಟದ ಇರುವಿ ಹೇಳ್ತು, ಅಣ್ಣ ನಿನ್ನೊಳಗ ನಿನ್ನ ನಖಶಿಖ ಅಂತ ಉಪ್ಪನೇ ತುಂಬ್ಯದ, ಅದು ಶರೀರದೊಳಗೆ ಇರುವಲ್ಲಕ್ಕ. ಮೊದಲೇನು ಗಂಟಲದೊಳಗೆ ಇಟ್ಕೊಂಡು ಕುಂತಿಯಲ್ಲ, ಅದನ್ನು ಸ್ವಚ್ಛಗೆ ಉಗುಳಿ ವಾಂತಿ ಮಾಡ್ಕೊಂಡು ಬಾ, ಅವಾಗ ಇದು ಹತ್ತೈತಿ ನೋಡಂತ ಹೇಳ್ತಂದ. ಅವಾಗ ಸಿಹಿ ಹತ್ತೈತಿದು, ಅಲ್ಲಿ ತನ ಹತ್ತಂಗಿಲ್ಲ. ಹಿಂಗಾಣ ನಾ ತಡಿ ಅಂತ ಹೇಳಿ ಹೋಗಿ ಅದು ಇದ್ದದ್ದೆಲ್ಲ ಉಪ್ಪಿನ ಅಂಶವನ್ನ ಕಳ್ಕೊಂಡು ಬಂದಾಗ ಅವಾಗ ಎಲ್ಲ ಸಾಮಗ್ರಿಗಳು
ಎಲ್ಲ ಭೋಜ್ಯಗಳು ಬಹಳ ಸಿಹಿ 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 ಹತ್ತಕತ್ತು ಅಂತ. ಹಂಗ ಇಲ್ಲಿ ಮಹಾರಾಜನಾಗಿರ್ತಕ್ಕಂಥ ಕೌಶಿಕನಿಗೆ ಸಂಪೂರ್ಣ ವಿಷಯ ಲಂಪಟನಾಗಿ ವಿಷಯ ಲೋಲೂಪ್ತನಾಗಿ ವಿಷಯಮಯ ಆಗಿಬಿಟ್ಟನವ. ಮಹಾತಾಯಿ ಅಕ್ಕ ಮಹಾದೇವಿ ಶಿವಾಕಾರ ವೃತ್ತಿಯಿಂದ ಶಿವಪೂಜಾ ಮಾಡ್ಕೋಂತ ಶಿವಧ್ಯಾನ ಪರಾಯಣಳಾಗಿ ಮನ್ಯಾಗ ಕುಂತು ಬಿಟ್ಟಾಳ. ವಚನ ಹೇಳ್ಕೊಂತ ತಾಯಿ ತಂದೆ ಹೇಳ್ಕೊಂತ ಮನೆಯೊಳಗ ಕುಂತಾಳ ಶಿವಪೂಜಾ ಮಾಡ್ಕೊಂತ. ತನು ಕರಗದವರಲ್ಲಿ ಮಂಜನವನ್ನಲ್ಲಯೇ ನೀನು, ಮನ ಕರಗದವರಲ್ಲಿ ಪುಷ್ಪವನ್ನಲ್ಲೆಯ ನೀನು. ಆ ತಾಯಿ ಹೇಳಿದ ವಚನ ಇದು. ಇದು ತಂದೆ ತಾಯಿ ಮುಂದೆ ಈ ವಚನವನ್ನು ರಚನಾ ಮಾಡ್ಕೋಂತ ಹೇಳಕತ್ತಾಳ. ಎಲ್ಲ ಸಖಿಯರು ಬಂದು ಕೇಳಾಕತ್ತಾರ. ಇಷ್ಟು ನಡೆದೈತ್ರಿ. ಒಮ್ಮಿಂದೊಮ್ಮೆ ಬಂತ್ರಿಪ್ಪ ಇದು ಹಿಂಡ. ರಾಜನ ಹಿಂಡು ಹ್ಯಾಂಗ ಆನಿ ಅಂಬಾರಿ ತಗೊಂಡು ಬಂದಾನ, ಮೇಣೆ ತಗೊಂಡು ಬಂದಾನ, ಬಾಜಾ ಭಜಂತ್ರಿ ವೈಭವದಿಂದ ಬಂದು ಬಿಟ್ಟಾನ, ಕರ್ಕೊಂಡು ಹೋಗಾಕ್ ಬಂದಾನ. ಇವ್ರ ಎಲ್ಲ ಭಯಂಕರ ಕೌತುಕ ಆಗ್ಬಿಟ್ಟು ಗಾಬರಿ ಆಗ್ಬಿಟ್ರು. ಏನಪ್ಪ ಏನ್ ಬಂತಲ್ಲ ಇದು ನಮ್ಗ, ಎಂತ ಆಪತ್ತು ಬಂತಲ್ಲ. ಮತ್ತೊಬ್ರು ಯಾರೇ ಆಗಿದ್ರ ಆನಂದವಾಗಿ ಕುಣಿದಾಡ್ತಿದ್ರು. ಕುಲ ನೋಡ್ತಿದ್ದಲ್ಲ, ಗೋತ್ರ ನೋಡ್ತಿದ್ದಲ್ಲ, ಯಾವ ಆಚಾರ ವಿಚಾರ ಎಲ್ಲಾನು ಮೂಲಿ ಗುಂಪು ಮಾಡಿ ಬಿಡ್ತಿದ್ರು. ರಾಜನೇ ಬಂದನಪ್ಪ, ಅವ ಯಾವನಾರು ಇರುವಲ್ನ್ಯಾಕ, ಬರೇ ಜೈನ ಬೌದ್ಧ ಕ್ರಿಶ್ಚಿಯನ್ ಅಲ್ಲ, ಅದಕ್ಕಿಂತ ಕೀಳಿರುವಲ್ನ್ಯಾಕ. ಭಾರಿ ಶ್ರೀಮಂತದಾನ, ಅಧಿಕಾರದೊಳಗದಾನ, ಅವನ್ದೆಲ್ಲ ನಡೀತೈತಿ ಅಂದ್ರೆ ಎಲ್ಲರೂ ಒಪ್ಪಿ ಹೋಗಿಬಿಡ್ತಾರೆ. ಇವತ್ತಿನ ಕಾಲ ಹಿಂಗೆ ಬಂದದ, ಅವತ್ತು ಹಂಗಿದ್ದಿದ್ದಿಲ್ಲ. ಬಹಳ ಸಾರ ವಿಚಾರ ಮಾಡ್ತಿದ್ರು. ನಮ್ಮದೇ ಯಾವುದು ಅವ್ರದ್ದು ಯಾವುದು, ನಮ್ಮ ನಡತೇನು ಅವ್ರ ನಡತೇನು, ಗೌರವ ಅಂತಸ್ತು ಎಲ್ಲವನ್ನ ನೋಡ್ಕೊಂಡು ಮಾಡ್ತಿದ್ರು. ಇವ್ರಿಗೆ ಬಹಳಷ್ಟು ಮುಜುಗರ ಆಯ್ತು. ಇಬ್ಬರು ತಂದೆ ತಾಯಿಗೆ ಮುಜುಗರ ಆಯ್ತು. ಅಕ್ಕ ಮಹಾದೇವಿ ಅಂತೂ ಬಹಳ ದುಃಖ ಆಯ್ತು. ಏನಾರ ಬಂತಲ್ಲ, ನಾನೇನೋ ಧ್ಯೇಯವನ್ನು ಇಟ್ಕೊಂಡು ಕುಂತಿದ್ದೆ, ನನ್ನ ಗುರಿ ಸಾಧಿಸಲಿಕ್ಕಾಗಿ ಎಲ್ಲ ನನ್ನ ಕನಸುಗಳೆಲ್ಲ ಭಗ್ನ ಆಗ್ಲಿಕ್ಕತ್ತವಲ್ಲ. ಬಹಳ ಚಿಂತೆ ಮಾಡಿ ಎಲ್ಲ ಜನ ಪ್ರಜಾ ಪರಿವಾರ ಎಲ್ಲ ಬಂದು ಮನೆ ಮುಂದೆ ವಾಲ್ಗ ಮಾಡಕತ್ಯಾರ. ವಾದ್ಯ ಸಮೇತವಾಗಿ ಬಂದಾನ್ ರಾಜ. ಬಂದಾಗ ಏನಾಕೈತಿ ಪ್ರಸಂಗಪ್ಪ ಅಂತಂದ್ರ, ಒಂದಿಟ್ಟು ಬಾರ್ಸ್ರಿ. ಅರಸು ಕೌಶಿಕ ನೆರವೆ ಮಹಾದೇವಿಯ ಆಲಯಕ್ಕೆ ಭರದಿಂದಲೈ ತಂದು ಲಗ್ನವಾಗಲು ಬಯಸಿ ಹರದೀಕ್ಷಗೊಪ್ಪಿ ತತ್ಕಪಟಿಯು ಬಲಾತ್ಕರಿಸಿ ತ್ಯಜಿಸಿ ವಚನವ ನಡೆದಳು. ಪದ್ಯದ ಅರ್ಥವೆಲ್ಲ ಪಲ್ಲವಿಲ್ಲಿ ಅನ್ನುವಂತೆ ಇಲ್ಲಿ ಕೌಶಿಕ ಬಂದಾನ. ಇಳಿದು ನೇರವಾಗಿ ಮನೆಯೊಳಗೆ ಬಂದಾನ. ಬಂದು ಸ್ವಲ್ಪ ಯೋಗಕ್ಷೇಮ ಸಮಾಚಾರ ನಡೀತದ. ಮತ್ ನೋಡ್ರಿ, ಮಗಳನ್ನ ಕೊಡ್ಲಿಕ್ಕತ್ಯಾರ. ಅನಿವಾರ್ಯ ಪ್ರಸಂಗ, ಕೊಡಾಕ್ ತಯಾರಿಲ್ಲ. ಆದ್ರೂ ಬೇಡದ ಭಾಗ್ಯ ಬಂದದ. ತಂದೆ ತಾಯಿಗೂ ಬೇಕಾಗಿಲ್ಲ, ಅಕ್ಕ ಮಹಾದೇವಿ ಅಂತ ಮೊದಲು ಬೇಕಾಗಿಲ್ಲ. ಈ ಭೌತಿಕ ಸಂಪತ್ತಿಗೆ ಮಾರು ಹೋದ ತಾಯಿನೇ ಅಲ್ಲಕಿ. ಯಾವತ್ತೂ ಶರಣ ಸಂಪತ್ತು, ಅಷ್ಟಾವರಣ, ಪಂಚಾಚಾರ ಇದಕ್ಕೆ ಮಾರು ಹೋಗಿರ್ತಕ್ಕಂಥ ತಾಯಿ ಈ ಭೌತಿಕ ಸಂಪತ್ತನ್ನು ಎಂದು ನೆನೆಸ್ಬೇಕಿ. ಸಖೀರೆಲ್ಲ ನೋಡಿದ್ರು, ಅವ್ರವ್ರ ಹಿಗ್ಗಿ ಕುಣಿದಾಡ್ಕತ್ತೀರಿ. ಯವ್ವ ಎಂಥ ಭಾಗ್ಯ ಯವ್ವನಿಂದು, ಎಂಥ ಸೌಭಾಗ್ಯ. ಊರಿನ ರಾಜಾದಿ ರಾಜ, ಈ ನಾಡಿನ ಪ್ರಭು, ಏನೆಲ್ಲ ಅವಂದೇ ನಡೀತ. ಅವನಟ್ಟು ಶ್ರೀಮಂತರಂತೂ ಯಾರ್ಯಾರೂ ಇಲ್ಲ. ಅವನು ಕೈ ಹಿಡಿತಕ್ಕಂಥ ಯೋಗ ನಿಂದು ಬಂತಲ್ಲ ಯವ್ವ ತಾಯಿ, ಎಷ್ಟು ಭಾಗ್ಯವಂತಳವನಿ ಅಂತ ಅವ್ರಂತಾರ ಸಖಿಯರು. ಈ ತಾಯಿಗೆ ದುಃಖ ಆಗ್ಯದ, ಪ್ರಲಾಪ ಮಾಡಕತ್ತ. ಅನಿವಾರ್ಯವಾಗಿ ಸುಮತಿ ನಿರ್ಮಲರು ರಾಜಾಜ್ಞೆ ಮೀರುವಂಗಿಲ್ಲ. ಏನ್ ಮಾಡೋದು, ಹೆಂಗ್ ಮಾಡ್ಬೇಕಪ್ಪ ಅಂತೇಳಿ ಚಿಂತೆ ಮಾಡಿ ಮಾಡಿ ಕಣ್ಣಾಗ ನೀರು ಸುರ್ಯಾಕತ್ಯಾವ, ಪ್ರಲಾಪಿಸಕತ್ಯಾರ, ರೋದನ ಬರಾಕತ್ಯಾದ, ದುಃಖ ಉಮ್ಮಳಿಸಿ ದುಃಖ ಬರಾಕತ್ತದ. ಅಕ್ಕ ಮಹಾದೇವಿ ತಾಯಿ ಬಂದು ಕೂಡ್ಕೊಂಡು ವಿಚಾರ ಮಾಡಿ, ಇಲ್ಲಿ ಬರ್ದಾನ ಕವಿ ಕಪಟತನದಿಂದ ಮೋಸದ ಮಾತನ್ನ ಕೊಡ್ತಾನ. ಏನು ಇಲ್ಲ, ಸ್ವಲ್ಪ ದಿನ ಹೋಲಿ ನಾನು ವೀರಶೈವಲಿಂಗಾಯತ ದೀಕ್ಷೆನ ಪಡಿತೀನಿ, ಗುರುದೀಕ್ಷೆನ ಪಡಿತೀನಿ, ಇಕ್ಕಿನ ಯಾವತ್ತೂ ರೀತಿಯಿಂದ ಓಲೈಸ್ತೀನಿ, ಇಕ್ಕಿ ಸುಖದಾಗಿದ್ದರು ಸಾಕು, ಇಡೀ ಪ್ರಜಾರಾಜ್ಯನ ಒಂದೇ, ಇಕ್ಕಿನ ಒಂದ ನಮ್ಮ ತೂಕದಾಗ ಆದ್ಯತೆ ಇಕ್ಕಿ ಕೊಟ್ಟು ಇಕ್ಕಿನ ಸುಖವಾಗಿಡ್ತೀನಿ, ಆನಂದವಾಗಿಡ್ತೀನಿ, ನೋಡ್ರಿ ನೋಡ್ರಿ ಅಂತ ಹೇಳಿ ವಚನ ಕೊಟ್ಟಾನ. ಏನು
ನಿಮ್ಮ ಧರ್ಮದ ದೀಕ್ಷಿನ ತಗೊಂತೀನಿ ನಾನು ವೀರಶೈವ ಲಿಂಗಾಯತ ಹಾಕಿನ ಅಂತೇಳಿ ವಚನ ಕೊಟ್ಟ ನೋಡ್ರಿ, ವಚನ ಕೊಟ್ಟ. ಅವಾಗ ಆ ತಾಯಿಗೆ ಸ್ವಲ್ಪ ಸಮಾಧಾನ ಆಯ್ತು. ಇನ್ನೇನು ಹೋಗ್ಬೇಕಪ್ಪ ಅಂದ್ರ ಮತ್ತು ನೋಡ್ರಿ, ಹುಟ್ಟಿದ ಅರಬ್ಬ ಎಲ್ಲಿ ಮನಿ ಬಿಟ್ಟು ಹೊರಗೆ ಹೋದವಳು ಅಲ್ಲ ಅಕ್ಕ ಮಹಾದೇವಿ ತಾಯಿ. ಇದ್ದಲ್ಲೇ ಇದ್ದುಕೊಂಡು ಹೆಂಗ ಸಜ್ಜಲು ಅಮ್ಮ ಇದ್ದಲ್ಲೇ ಇದ್ದುಕೊಂಡು ಎಲ್ಲಿಯೂ ಆ ಸೀಮೆಯನ್ನ ದಾಟದವಳು. ಆಯುಷ್ಯದ ಉದ್ದಕ್ಕೂ ಸಜ್ಜಲು ಗುಡ್ಡ ಬಿಟ್ಟು ಅಷ್ಟು ಆಯುಷ್ಯ ಕಳೆದು ಕೂಡ ಊರು ಬಿಟ್ಟು ಒಂದು ಹೆಜ್ಜೆ ಇಟ್ಟಿಲ್ಲ, ಸೀಮೆಯೇ ದಾಟಿಲ್ಲ. ಇದ್ದಲ್ಲೇ ಇದ್ದುಕೊಂಡಿದ್ದಂಥವಳು ಸಜ್ಜಲು ಗುಡ್ಡದಮ್ಮ. ಆದರೆ ಅದರಂತೆ ಅಕ್ಕ ಮಹಾದೇವಿ ತಾಯಿ ಮನೆ ಬಿಟ್ಟು ಹೊರಗೆ ಹೋದವಳು ಅಲ್ಲ. ಯಾರದರ ಮನೆಗೆ ಹೋಗಿ ಊಟ ಮಾಡೋದು ಎಂದೆಂದೂ ಜಗತ್ತು ಮಾಡಿಲ್ಲ. ಹೀಗಾಗಿ ತಂದೆ ತಾಯಿ ಕೂಡೇ ಇದ್ರು ಬಹಳ ದುಃಖ ಉಮ್ಮಳಿಸಿ ಬರಾಕತ್. ಏನ್ ಮಾಡುದು? ಎನ್ನ ಕರುಳಿನ ಕುಡಿ ನೀನು ಹಿಂಗ ಅಳ್ಕೋಂತ ಕುಂತ್ಯಾಕ, ನನ್ನ ಕರುಳಿನ ಕುಡಿ ನೀನು ಹಿಂಗ ಅಳ್ಕೋಂತ ಕುಂತ್ಯಾಕ, ನಿನ್ನ ಕೈಯ ಹಿಡಿದವನ ನಿನ್ನ ಕೈಯ ಹಿಡಿದವನ ಹೋಗಲೇಬೇಕು, ಕರುಳಿನ ಕುಡಿ ನೀನು ಹಿಂಗ ಅಳ್ಕೋಂತ ಕುಂತ್ಯಾಕ, ನನ್ನ ಕರುಳಿನ ಕುಡಿ ನೀನು ಹಿಂಗ ಅಳ್ಕೋಂತ ಕುಂತ್ಯಾಕ. ಮಡಿಯಾಗ ಹುಟ್ಟಿದ ಬಳ್ಳಿ ಮಡಿಯಾಗ ಉಳಿಯುವುದೇನ, ಹೂ ಹಣ್ಣು ಕೊಟ್ಟು ಹೊರಗೆ ಕೈ ಚಾಚುವುದಿಲ್ಲೇನ. ಮಡಿಯಾಗ ಹುಟ್ಟಿದ ಬಳ್ಳಿ ಮಡಿಯಾಗ ಉಳಿಯುವುದೇನ, ಹೂ ಹಣ್ಣು ಕೊಟ್ಟು ತಾನು ಹೊರಗೆ ಬರುವುದಿಲ್ಲೇನ. ನನ್ನ ಕರುಳಿನ ಕುಡಿ ನೀನು ಹಿಂಗ ಅಳ್ಕೋಂತ ಕುಂತ್ಯಾಕ, ನನ್ನ ಕರುಳಿನ ಕುಡಿ ನೀನು ಹಿಂಗ ಅಳ್ಕೋಂತ ಕುಂತ್ಯಾಕ. ಹೆಣ್ಣು ಸಣ್ಣಾಕಿ ಇರುವಾಗ ತಾಯಿ ತಂದೆಯ ಮಡಿಲಾಗ, ಹೆಣ್ಣು ಸಣ್ಣಾಕಿ ಇರುವಾಗ ತಾಯಿ ತಂದೆಯ ಮಡಿಲಾಗ, ನಿನ್ನ ಯೌವನ ಎಂಬ ಕಾಲ ಅದು ಗಂಡನ ಪಾಲಾಗ, ನಿನ್ನ ಯೌವನ ಎಂಬ ಕಾಲ ಅದು ಗಂಡನ ಪಾಲಾಗ. ಹೆಣ್ಣು ಸಣ್ಣಾಗಿ ಇರುವಾಗ ತಾಯಿ ತಂದೆಯ ಮಡಿಲಾಗ, ಹೆಣ್ಣು ಸಣ್ಣಾಗಿ ಇರುವಾಗ ತಾಯಿ ತಂದೆಯ ಮಡಿಲಾಗ, ನಿನ್ನ ಯೌವನ ಎಂಬ ಕಾಲ ಅದು ಗಂಡನ ಪಾಲಾಗ, ನಿನ್ನ ಯೌವನ ಎಂಬ ಕಾಲ ಅದು ಗಂಡನ ಪಾಲಾಗ. ನನ್ನ ಕರುಳಿನ ಕುಡಿ ನೀನು ಹಿಂಗ ಅಳ್ಕೋಂತ ಕುಂತ್ಯಾಕ, ನನ್ನ ಕರುಳಿನ ಕುಡಿ ನೀನು ಹಿಂಗ ಅಳ್ಕೋಂತ ಕುಂತ್ಯಾಕ, ಹಿಂಗ ಅಳ್ಕೋಂತ ಕುಂತ್ಯಾಕ. ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ನೋಡಿ, ದುಃಖ ಉಮ್ಮಳಿಸಿ ಬಂದದ. ತಂದೆ ತಾಯಿಗೂ ಅಷ್ಟೇ, ಮಗಳಿಗೂ ಅಷ್ಟೇ. ನೋಡಿ, ಸ್ವಾಭಾವಿಕ ಲೌಕಿಕದೊಳಗ ಗಂಡನ ಮನೆಗೆ ಕಳಿಸ್ಬೇಕಾದ್ರ ಅತ್ತೆ ಅಳ್ತಾರ, ಬಹಳಷ್ಟು ಅಳ್ತಾರ, ಎಲ್ಲರೂ ಅಳ್ತಾರ. ಈಗ ಅದೆಲ್ಲ ಕಡಿಮೆದಂಗೆ ಕಾಣ್ತೈತಿ, ಅಳುದು ಕರೆದೆಲ್ಲ ಹೋಗ್ಬಿಟ್ರ. ಯಾಕಂದ್ರ ಎಲ್ಲ ಆಚಾರ ವಿಚಾರ ಸಂಸ್ಕೃತಿ 100 ವರ್ಷದೊಳಗ ಎಲ್ಲ ಬದಲಿ 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 ಆಗಿ ಹೋಗ್ಬಿಡ್ತೈತಲ್ಲ. ಯಾವುದೂ ಉಳಿಯಂಗಿಲ್ಲ, 100 ವರ್ಷಕ್ಕೆ ಯಾವುದೂ ಉಳಿಯಂಗಿಲ್ಲ ಅಂತ. ಹಿಂಗ ಹೆಂಡತಿ ಕರ್ಯಾಕ ಬಂದಿದ್ದನ್ರಿ ಒಬ್ಬ ಮಾವನ ಮನೆಗೆ ಬಂದಿದ್ದ. ಹೆಂಡತಿ ಕರ್ಕೊಂಡು ಹೋಗಿ ಆನಂದವಾಗಿ ಅವ ಸಂಸಾರ ಮಾಡ್ಬೇಕಂತ ಹೇಳಿ ಬಂದಾನ. ಮಾವನ ಮನೆಯಾಗ ಉಳ್ದು ಮರ್ದನ ಎಲ್ಲ ಸಜ್ಜು ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕಲ್ಲ. ಓಣಿ ಒಳಗಿನವರು, ಊರಿನೊಳಗಿದ್ದವರು, ಹಿತ ಸಂಬಂಧ ಇದ್ದವರು, ಬಂಧು ಬಳಗದವ್ರು ಎಲ್ಲರೂ ಕೂಡಿ ಭಯಂಕರ ಅಳಾಕ್ ಶುರು ಮಾಡಿದ್ರಿ. ಎಲ್ಲರೂ ತಕ್ಕಿ ಬಿದ್ದು ಅಳಾಕ್ ಹತ್ತಿದ್ರು. ಒಬ್ರಿಕಿನ್ನ ಒಬ್ರು ಹೆಚ್ಚತ್ತಾಗಿ ಗೆಳತಿಯರು ಸಖಿಯರು ಅಳಾಕ್ ಶುರು ಮಾಡಿದ್ರು. ಇವೇನು ಕರೆಕ್ ಬಂದಿದ್ದಾಳೆ, ಇವ್ ಅವ್ರಕಿನ್ನ ಜೋರ್ ಅಳಾಕ್ ಶುರು ಮಾಡಿದನ್ರಿ. ಇವ ಹೋಗಿ ಅತಾತ ಕುಂತ ಅವ್ರಕಿನ್ನ ಜೋರ್ ಅಳಾಕ್ ಶುರು ಮಾಡಿಬಿಟ್ಟ. ಅಲ್ಲ, ಇವನ ಹೆಣ್ಮಗಳು ಅಳ್ಬೇಕು, ಇವ್ಯಾಕೆ ಅಳ್ತಾನಪ್ಪ, ಕರ್ಯಾಕ ಬಂದವ ಇವ್ಯಾಕೆ ಅಳ್ತಾನ ಅಂತೇಳಿ, ತಮ್ಮ ನೀನು ಕರ್ಯಾಕ ಬಂದ ಅಳ್ಯಾನು, ನೀ ಮಾವನ ಮನೆ ಕಳೆ ತರ್ತಕ್ಕಂಥವ, ನೀ ಯಾಕೆ ಅಳಾಕತ್ತೀವ ಅಂತ ಕೇಳಿದ್ರು. ಅವ ಹೇಳ್ದಂತ, ಮತ್ತೆ ಇವ್ರು ಯಾಕೆ ಅಳ್ತಾರ್ರಿ, ಮತ್ತೆ ಕೂಡಿ ಬಂದಾರ, 10-20 ಗೋಷ್ಠಲೆ ಕೂಡ್ಕೊಂಡದಾರ, ಹಿಂಗಾಗಿ ಆಗಲ್ಬೇಕಾದ್ರೆ ಅಳ್ತಾರ ಭಯಂಕರ. ಅಲ್ಲಪ್ಪ, 10-20 ವರ್ಷ ಈಕಿನ ಕೂಡ ಕೂಡಿದಾರ, ಅಳ್ಯಾಕತ್ಯಾರ,
ಇನ್ನು ಕನಿಷ್ಠ ಒಂದು 50 ವರ್ಷರ ನಾ ಕೂಡಿರ್ಬೇಕಲ್ಲ, ನನ್ನ ಗತಿ ಏನು ಅಂತ ನನಗೆ ದುಃಖ ಬಂದೈತಿ, ಹೇಳಕತ್ತೀನಿ ಅಂತ ಹೇಳದ್ ನಂತ. ಇಂಥವು ಆಭಾಸ ಆಗ್ತಕ್ಕಂಥವು ಇರ್ತವೆ. ಅದು ಬಹುಶಃ ಹಾಪ್ ಇರ್ಬೇಕೇನಾರ, ಇಲ್ಲಿಕ್ಕಂದ್ರೆ ಯಾಕಳ್ತಾನವ. ಇಂಥವು ಹಾಪ್ ಇದ್ದು ಹೊಳ್ತಾವ್ರಿ, ಅದು ನೋಡಿ ಮಾಡ್ಕೋಬೇಕಾದ. ಹಂಗ ಇಲ್ಲಿ ಅಕ್ಕ ಮಹಾದೇವಿ ತಾಯಿ ಹೋಗ್ಬೇಕಾದ್ರ ಸಾಕಷ್ಟು ವೈಭವಿತ್ತು ಬೋಡ್ರಿ. ಮೇಣ್ಯದಾಗ ಕುಂಡ್ರಸ್ಯಾರ, ಕರ್ಕೊಂಡು ಹೋಗಿ ಮೇಣ್ಯದಾಗ ಕುಂಡ್ರಸ್ಯಾರ. ಹಿಂದೆ ಬಾಜಾ ಭಜಂತ್ರಿ ಕಳಸ ಕನ್ನಡಿ ಹಿಡ್ದಂತ ಆರ್ತಿ ಹಿಡ್ದವರು ಎಷ್ಟೋ ಮಂದಿ ಮುತ್ತೈದರು, ಮುಂದೆ ಆನೆ ಸಾಗ್ಯದ ಅಂಬಾರಿ, ಹಿಂಗೆಲ್ಲ ವೈಭವಪೂರ್ಣವಾಗಿ ಮೆರವಣಿಗೆ ಮಾಡ್ತಾ ಮಾಡ್ತಾ ಊರೆಲ್ಲ ಸುತ್ತ ಹಾಕಿ ಕೌಸಕ್ಕಿನ ಹಿಂಗಾಗದ. ಏ ತಮ್ಮ ಈ ಕಡೆ ಆದ್ರೆ ಭಾಳ ತಡ ಆಕಾಯ್ತು, ನಡುವಿನ ದಾರಿ ನೋಡ್ರಿ, ನಡುವಿನ ದಾರಿ ಅನ್ನಕತ್ತ, ಲಘು ಹೋಗಿ ಮುಟ್ಟಬೇಕಾಗ್ಯದ. ನಡುವಿನ ದಾರಿ ಯಾವ್ದಾರ ನೋಡ್ರು, ನಡುವಿನ ದಾರಿಗೆ ಹೋಗುನು. ಹಿಂಗ್ ಹೋಗಿ ಬರ್ಬೇಕಾದ್ರೆ ರಾಜಮಾರ್ಗ ಭಾಳ ಸುತ್ತ ಆಕತಿ, ತಡ ಆಕತಿ ಮುಟ್ಟಬೇಕಾದ್ರ, ನಡುವಿನ ದಾರಿಲಿ ಹೋಗುನು ಅನ್ನಕತ್ತೇನೆ. ಆ ಕಾತರ ಅಷ್ಟು ಅವಸರಕ್ಕೆ ಬಿದ್ದಾನವ. ಅವ ಹೇಳಿದ್ರು, ಪ್ರಭುಗಳೇ ಇಲ್ಲೆಲ್ಲ ನಡುವಿನ ದಾರಿಗೆ ಹೋದ್ರ ಅಲ್ಲಿ ಭಾಳ ಹತ್ತದ, ಆನೆ ಅಂಬಾರಿ ಮೇಣೆ ಹೋಗ್ಬೇಕಾದ್ರೆ ತೊಂದರೆ ಆಗ್ತದ, ಇಷ್ಟೆಲ್ಲ ಜನ ಸಮೂಹ ಸಾಗಿ ಹೋಗ್ಬೇಕಪ್ಪ ಅಂತಂದ್ರ ತೊಂದರೆ ಆಗ್ತೈತೆ, ಹಂಗೆ ಬ್ಯಾಡ್ರಿ ಅಂತ ಹೇಳಕತ್ತಾನ. ಅವಾಗ ಮತ್ತಿಷ್ಟು ಅವನಿಗೆ ತುಂಬಲಾಯ್ತು. ಏನಪ್ಪ ಎಷ್ಟು ತಡನೆ ಮಾಡ್ತಾರ, ನಾನಿತ್ತ ಹಿಂಗೈತಿ, ಪ್ರಜೆಗಳು ಹಿಂಗ್ ಮಾಡಕತ್ತಾರಲ್ಲ ಅಂತ ಹೇಳಿ ನೋಡ್ರಿ, ಅವನ್ ತನ್ನಲ್ಲಿರ್ತಕ್ಕಂಥ ತುಮಲವನ್ನ ಒಂದೊಂದು ರೀತಿಯೊಳಗೆ ಹೇಳ್ಕೊಂತ ಅಂತೂ ಇಂತೂ ಮಾಡಿ ಅರಸತ್ತಿಗೇನು ಮುಟ್ಟ್ಯಾರ, ಅರಮನೆ ಮುಟ್ಟ್ಯಾರ. ಅವಾಗ ನಿರ್ಮಲ ಮಾತ್ರ ಒಬ್ಬನೇ ಮನ್ಯಾಗ ಉಳ್ದ. ತಾಯಿ ಸುಮತಿ, ಯವ್ವ ನಾ ಹ್ಯಾಂಗ್ ಬಿಟ್ಟಿರ್ಲಿ ನಿನ್ನ, 1-2 ದಿನ ನಾನು ಬಂದಿರ್ತೀನಿ, ನಿನ್ ಕೂಡನೇ ಬರ್ತೀನಿ, ನಿನ್ ಕೂಡನೇ ಇರ್ತೀನಿ ಅಂತ ಹೇಳಿ ಸುಮತಿ ತಾಯಿ ಮಗಳ ಕೂಡ ಬಂದು ಕುಂತು ಅರಮನೆ ತನ ಬಂದಾಳ. ಅಲ್ಲಿ ಮನೆಯೊಳಗೆ, ಸ್ವಂತ ಮನೆಯೊಳಗೆ ನಿರ್ಮಲನಿಗೆ ಭಯಂಕರ ತಾಪಾಗಿ ಮೂರ್ಛೆ ಹೋಗಿ ಪ್ರಜ್ಞಾ ತಪ್ಪಿ ನೆಲ್ಲಗೆ ಬಿದ್ದು ಉಳ್ಳಾಡಕತ್ತಿಬಿಟ್ಟಾನ. ಮತ್ತು ಮಗ್ಗಲ ಮನೆಯವರು ಎಲ್ಲರೂ ಅವ್ರಿವ್ರು ಬಂದು ಶೈತ್ಯೋಪಚಾರವನ್ನ ಮಾಡಿ ಗಾಳಿ ಹಾಕಿ ನೀರು ಕುಡಿಸಿ ಮತ್ತ ಎಲ್ಲ ಶುಶ್ರೂಷೆ ಮಾಡಿದ್ರಂತೇಳಿ ಇಲ್ಲಿ ಕವಿ ಬರಿತಾನ. ಅಂದ್ರೆ ಅಗಲೋಕೆ ಅನ್ನತಕ್ಕಂಥದ್ದು, ಬಾಂಧವ್ಯ ಬಂಧುತ್ವ ಅನ್ನತಕ್ಕಂಥದ್ದು ಇಷ್ಟು ದುಃಖವನ್ನು ತಂದು ಕೊಡ್ತದೆ. ಬಂಧುತ್ವ ಬೇರೆ ಅಲ್ಲ, ಮಮತ್ವ ಬೇರೆ ಅಲ್ಲ. ಮಮಕಾರದ ಮಿಗಿಲಾದ ಬಂಧನ ಎನ್ನುಂಟೆ. ಈಗ ತಂದೆ ಮಕ್ಕಳು, ಕೂಸು ತಾಯಿ ಹಡೆದಂತ ತಾಯಿ ಮಗುವಿನ ಮೇಲೆ ಎಷ್ಟು ಮಮತ ಇಟ್ಟಿರ್ತಾರೆ ನೋಡ್ರಿ. ದೊಡ್ಡದಾದ್ರೂ ಅಷ್ಟೇ ಮಮತ, ಸಣ್ಣದಾದ್ರೂ ಅಷ್ಟೇ ಮಮತ. ಆ ಮಮತ್ವ ಎಷ್ಟೆಷ್ಟು ಹೆಚ್ಚೆಚ್ಚಿಗೆ ಇಟ್ಟಿರ್ತಾರ, ಅಷ್ಟಷ್ಟೇ ಹೆಚ್ಚೆಚ್ಚು ದುಃಖ ಬರ್ತೈತೆ ನೋಡಿ. ಇಷ್ಟ ತಿಳ್ಕೋರಿ ನೀವು. ಮಮತ್ವ ಅನ್ನತಕ್ಕಂಥದ್ದು ನಾವು ಎಷ್ಟು ಹೆಚ್ಚು ನಮ್ಮಲ್ಲಿ ವ್ಯಾಪಿಸಿಕೊಂಡಿರ್ತದ, ಆಳವಾಗಿ ಬೇರೂರ್ತದ, ಅಷ್ಟೇ ದುಃಖನೂ ಅಷ್ಟು ಮಡುಗಟ್ಟಿ ನಿಂತಿರ್ತದ, ದುಃಖನೂ ಸಹಿತ ಅಷ್ಟೇ ಆಕೈತಂತೆ. ಅಂಥ ಒಂದು ಮಹಾ ದುಃಖವಾಗಿ ಪ್ರಲಾಪಿಸಿ ಮೂರ್ಛೋಗಿ ಬಿದ್ದಾನ. ಯಾಕೆ ಅವನ ಮನೆ ಮುಂದೆ ಒಬ್ಬನಾರು ಇರಬೇಕಲ್ಲ, ಅವನ ಮನೆ ಮುಂದೆ ಬಿಟ್ಟು ಹೋಗ್ಯಾರ. ತಾಯಿ ಜೊತೆಗೆ ಹೋಗ್ಯಾಳ. ಹೋಗಿ ಅರಮನೆಯೊಳಗೆ ಹೋಗಿ ಅಲ್ಲಿ ಅನಂತ ಮುಖವಾಗಿ ರಾಜನೇ ರಾಜ ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡಕತ್ತಾನ. ಆ ಮಹಾದೇವಿ ಹೆಂಗಾರ ಮಾಡಿ ನನಗೆ ಒಪ್ಪಬೇಕು, ಒಲಿಬೇಕು, ಬೆನ್ನು ಹತ್ತಿ ಬರಬೇಕು, ಹಂಗ ವ್ಯವಸ್ಥೆ ಮಾಡಕತ್ತಾನೆ. ತನ್ನ ಯಾವತ್ತು ಪ್ರಜೆಗಳ ಮೇಲಿರ್ತಕ್ಕಂಥ ಅಧಿಕಾರ, ಉಳಿಗದವ್ರ ಮೇಲಿರ್ತಕ್ಕಂಥ ಯಾವತ್ತು ತನ್ನ ಪ್ರಭುತ್ವ ಎಲ್ಲಾನು ತೋರ್ಸಾಕ ಹತ್ತಿ ಬಿಟ್ಟಾನ. ಓಹೋ, ಇಷ್ಟೆಲ್ಲಕ್ಕೂ ಇವನೇ ಅಧಿಕಾರಿ, ಇವನೇ ಒಡೆಯ ಅಂತೇಳಿ ತಿಳ್ಕೋಬೇಕಲ್ಲ ಅಕ್ಕ ಮಹಾದೇವಿ. ತಿಳ್ಕೊಂಡು ನನಗೆ ಒಪ್ಪಬೇಕು, ಒಲಿಬೇಕಂತೇಳಿ ಯಾವತ್ತು ರೀತಿಯಿಂದ ತನ್ನ ಅಧಿಕಾರ ಚಲಾಯಿಸಕತ್ತಾನ. ಮತ್ತು ಅಷ್ಟೇ ವ್ಯವಸ್ಥೆಯನ್ನು ಮಾಡಕತ್ತಿ ಬಿಟ್ಟಾನ. ತಾಯಿಗೆ ಏನೊಂದು ಕೊರತೆ ಆಗಬಾರ್ದು ಅಂತ ವ್ಯವಸ್ಥೆ ಮಾಡಿ ಮಾಡಿ ತಾಯಿ ಮಗಳು ಇಬ್ಬರು ಉಳ್ಕೊಂಡಾರ. ಆ ಪ್ರಕಾರವಾಗಿ ಅರಮನೆಯೊಳಗ ನಾನಾ ನಮೂನೆಯಲ್ಲಿ ವ್ಯವಸ್ಥೆ ಮಾಡಕತ್ತಾರ. ಅಲ್ಲಿ ಸುಮ್ಮನೆ ಒಂದು ಸಣ್ಣದೊಂದು ದೊಡ್ಡ ಮಂತನ ಐತಪ್ಪ ಅಂತಂದ್ರೆ ಎಷ್ಟೋ ವ್ಯವಸ್ಥೆ ಮಾಡ್ತಾರ. ಇನ್ನು ಅರಮನೆಯಿಂದ ಕೇಳ್ತೀರ, ರಾಜವಾಡೆ, ರಾಜ ವೈಭವ, ರಾಜ ಟಿವಿ, ಇಷ್ಟೆಲ್ಲ ವ್ಯವಸ್ಥೆ ಮಾಡಿಬಿಟ್ಟಾನ. ಆದ್ರೂ ಅಕ್ಕ ಮಹಾದೇವಿಗೆ ಸಮಾಧಾನ ಇಲ್ಲ. ಇವನೇನಾದರೂ
ನಾನು ಸಮೀಪಕ್ಕೆ ಬಂದ್ರೆ ಮುಂದೈತದು ಕತ್ತಿ ಅಂತ, ಮುಂದೈತದು ವಿಚಾರ. ಮೊದಲ ಇವ ದೀಕ್ಷಾಬದ್ಧನಾಗಬೇಕು, ದೀಕ್ಷಾ ಹೊಂದಬೇಕು. ದೀಕ್ಷಾ ಹೊಂದಿದ್ರೆ ಮಾತಿನ ಪ್ರಕಾರ ನಡ್ಕೊಂಡಂಗೆ ಆಗ್ತದ. ಮತ್ತು ಇವ ಯಾವಾಗ ದೀಕ್ಷಾ ಹೊಂದಿಲಿಲ್ಲಪ್ಪ ಅಂತಂದ ಮೇಲೆ ಅವಾಗೈತಿ ಮುಂದಿನ ವಿಚಾರ ಅಂತೇಳಿ ತಿಳ್ಕೊಂಡು ಮನಸ್ಸಿನೊಳಗನ ಮುನಿಸು ಮಾಡಿಕೊಂಡು ಅವನ ಬಗ್ಗೆ ತಿಳ ಮಾತ್ರವೂ ಪ್ರೀತಿ ಇಲ್ಲ. ಹೆಂಗ ಸೀತೆಯನ್ನು ಒಯ್ದು ರಾವಣ ಇಟ್ಟಿದ್ನಲ್ಲ, ಸೀತೆಯ ಒಂದು ಒಲುಮೆಗಾಗಿ ಎಲ್ಲ ನಮೂನಿ ಅವನು ಹೋಗಿ ಮಾತಾಡ್ಸಿದ್ದ ರಾವಣ. ಸೀತೆಯನ್ನು ಹೊಲಿಸ್ಕೋಬೇಕಂತೇಳಿ ಒಂದು ಪ್ರಶ್ನೆ ಕೇಳದ್ನಂತ. ಏನು, ನಿನಗ ಬಹಳ ಚಂದ ರಾಮಚಂದ್ರ ಪೂರ್ಣಚಂದ್ರನೋ ನಾ ಪೂರ್ಣಚಂದ್ರನೋ ಅಂತ ಕೇಳದಂತ. ರಾಮಚಂದ್ರ ಪೂರ್ಣಚಂದ್ರನೋ ನಾ ಪೂರ್ಣಚಂದ್ರನೋ ಅಂತೇಳಿ ಸೀತೆಗೆ ಕೇಳಿದ್ಲಂತ. ಸೀತೆ ಏನ್ ಹೇಳ್ಬೇಕ್ರಿ? ನೀನೇ ಪೂರ್ಣಚಂದ್ರ, ಪೂರ್ಣಚಂದ್ರ ನೀನೇ, ಅವ ಬಾಲಚಂದ್ರ, ನೀ ಪೂರ್ಣಚಂದ್ರ ಅಂತ ಹೇಳಿದ್ಲಂತ. ಪೂರ್ಣಚಂದ್ರ ಅಂತ ಯಾಕೆ ಹೇಳಿದ್ಲು? ಮರದಿನೇ ವಿನಾಶ ಶುರು ಅಂತ. ಪೂರ್ಣಚಂದ್ರ ಆದ ಕೂಡ ಮರದಿನ ಕಲಾ ಹೊಕ್ಕೈತೆ ನೋಡಿ, ಒಂದೊಂದೇ ಕಲಾ ಹೊಕ್ಕೈತೆ, ನಾಶತ್ವ ಬರ್ತದ, ಅಧೋಗತಿ ಬರ್ತದ. ಅದಕ್ಕಾಗಿ ನಿಂದ ಇಲ್ಲಿಗೆ ಮುಗೀತಂತ ಅರ್ಥ. ಅದು ಆಕೆ ಹೇಳ್ತಕ್ಕಂಥ ಅರ್ಥದೊಳಗ ಇಷ್ಟು ಗೂಢವಾಗಿರ್ತಕ್ಕಂಥ ಒಂದು ವಿಚಾರದ. ಹಂಗ ಪೂರ್ಣಚಂದ್ರ ಅಂತ ಹೇಳಿದ ಕೂಡ ಬರೀ ಹಿಗ್ಗಾತಿರಿ ಇದಕ್ಕೆ. ಓ, ನಾನೇ ಪೂರ್ಣಚಂದ್ರ ಅಂದಮೇಲೆ ನಾನು ಹೊಲದಂಗಾತು ಅಂತ ಸಂತೋಷಪಟ್ಟು ಕೊನೆಗೂ 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 ಒಲಿದಿರ್ತಕ್ಕಂಥ ವಿಚಾರ ಆಗಿ ಅವ ಹ್ಯಾಂಗ ಹತನಾಗಿ ಹೋಗ್ಬಿಟ್ಟ ರಾವಣ. ತಪಸ್ಸು ಮಾಡಿದ್ದ, ಏನೇನೋ ಮಾಡಿದ್ದ. ಹೆಣ್ಣಿನ ಮುನಿಸು, ಹೆಣ್ಣಿನ ದ್ರೋಹ ಬಹಳ ಕೆಟ್ಟದ್ರಿ, ಬಹಳ ಕೆಟ್ಟದ್ದು. ಯಾಕಪ್ಪ ಅಂತಂದ್ರೆ ಹಿಂದ ಮತ್ತು ಎಂಥವರಿದ್ದರೂ ಕೂಡ ವಿನಾಶ ಕಾಲ ವಿಪರೀತ ಬುದ್ಧಿ ಅಂತ. ವಿನಾಶ ಕಾಲ ಬಂದಾಗ ವಿಪರೀತ ಬುದ್ಧಿನ ಉಂಟಾಗ್ತೈತೆ ಅಂತ. ಯಾರಿಗೇ ಇರಲಿ, ಅವ್ರ ಮತಿ ಅನ್ನೋದು ಮಸೂಲಿಸಿ ಹೋಗ್ತದ, ಬುದ್ಧಿ ಅನ್ನೋದು ಮಸೀನುಂಗಿ ಹೋಗ್ತೈತಂತ. ಯಾವುದು? ಕೆಡ್ಗಾಲ ಪ್ರಾಪ್ತ ಆಗೋ ಕಾಲಕ್ಕ. ಅಸಂಭವಮ್ಮ ಹೇಮ ಮೃಗಶ್ಚ ಜನ್ಮ ತಥಾಪಿ ರಾಮೋ ಲುಲುಭೇ ಮೃಗಾಯ ಪ್ರಾಯಸಮಾಪನ್ನ ವಿಪತ್ತಿ ಕಾಲೇ ದೇಯೋಪಿ ಪೂಸಾ ಮಲಿನಾ ಭವಂತು. ಎಂದರ ಬಂಗಾರ ಚಿಗುರು ಹುಡ್ತದೇನ್ರಿ? ಬಂಗಾರ ಚಿಗುರು ಎಂದರ ಜಗತ್ತಿನಾಗ ಹುಟ್ಟ್ಯಾದ ಅಥವಾ ಹುಡ್ತದೇನಂತ ಒಂದು ವಿಚಾರ. ಆದ್ರೂ ಕೂಡ ಅದು ಬಂಗಾರ ಚಿಗಿರೈತಿ ಅಂತೇಳಿ ಸೀತಾದೇವಿ ಭಯಂಕರ ಮೋಹಿಸಿದ್ಲು ಅದನ್ನ. ಅದ ಬೇಕಂತ ನನಗೆ ಕೊಟ್ಟಿಡ್ದಳು ನೋಡಿ. ಅದು ತಂದು ಕೊಡಬೇಕು ನನಗೆ, ಇಲ್ಲಿಕ್ಕೆ ನಾನು ಊಟನೇ ಮಾಡಂಗಿಲ್ಲ ಅಂತೇಳಿ ಅವಾಗ ಹೇಳಿದ ಕೂಡಲೇನ ರಾಮ ಆಯ್ತು ಬಿಡು ಇನ್ನೇನು ಮಾಡೋದಪ್ಪ ಅಂತೇಳಿ ಬಾಣ ಹಾಯ್ಕೊಂಡು ಎದೆಗೆ ಸನ್ನದ್ಧ ಮಾಡಿಕೊಂಡು ಬಾಣ ಬಿಟ್ಟುಕೊಂತ ಹೋದ. ಅದು ಮೊದಲೇ ಮಾರೀಚ ಮಾಯಾ ಮೃಗ ಎಲ್ಲ ಕಡೆ ಜಿಗದಾಡ್ಕೊಂತ ಹೋಗಿ ಕೊನೆಗೆ ಎಂಥ ಆಪತ್ತು ತನ್ನತ್ ನೋಡ್ರಿ. ಏನು, ಇವ ಬಾಣ ಬಿಟ್ಟ ಸಿಟ್ಟು ಬಂತು, ಅದನ್ನು ಜೀವಂತ ತಗೊಂಬ ಅಂತ ಸೀತಾ ಹೇಳಿದ್ಲು. ಸಿಗಲಿಲ್ಲಲ್ಲ ಅದು. ಸಿಗದೇ ಇದ್ದಾಗ ಬಾಣ ಬಿಟ್ಟ. ಹಾ ಲಕ್ಷ್ಮಣ, ಹಾ ಸೀತಾ, ಹಾ ಲಕ್ಷ್ಮಣ ಅಂತೇಳಿ ಪ್ರಾಣ ಬಿಡ್ತದ. ಇದು ಧ್ವನಿ ಸೀತಾದೇವಿ ಕೇಳ್ತು. ನೋಡಿ ಹಿಂಗೆಲ್ಲ ತೀರ್ಲಕತ್ತಾರ. ಧ್ವನಿ ಯಾರ್ದು? ರಾಮನಂಗ ಧ್ವನಿ ಬರಕತ್ತದ. ಅದಕ್ಕೆ ನೀನೀಗಲೇ ಹೋಗ್ಬೇಕು, ನೀನೀಗ ಹೋಗ್ಬೇಕಂತೇಳಿ ಒತ್ತಾಯ ಮಾಡಕತ್ತಿದ್ಲು. ಅವಾಗ ಲಕ್ಷ್ಮಣ ಹೇಳ್ದ, ಅತ್ತಿಗೆಯವರೇ ಬ್ಯಾಡ್ರಿ, ಇದೇನೋ ನಮ್ಗೆ ವಿಪತ್ತು ಕಾದುಕೊಂಡು ಕುಂತದ, ದೊಡ್ಡ ಕುತ್ತು ಬರಂಗೆ ಕಾಣ್ತದ, ದುರ್ಘಟನೆ ನಡೀತದ, ಬ್ಯಾಡ ಅಂತ ಹೇಳಿದ್ರು ಕೂಡ ಅದೇ ಕಾದಿತ್ತು. ಹೋಗಬೇಕು ನೀ ಹೋಗಬೇಕಂತಂದಾಗ ಲಕ್ಷ್ಮಣ ಅನಿವಾರ್ಯವಾಗಿ 7 ಮಂಡಲಗಳನ್ನ ಬರೆದು ಹೋದ. ಇದು ದಾಟಿ ಬರಬೇಡ ಅತ್ತಿಗೆಯವರೇ, ನಿಮ್ಗೆ ಕೈ ಮುಗಿದು ಹೇಳ್ತೀನಿ, ನೀವು ನನಗೆ ತಾಯಿ ಸಮಾನ, ಈ ಮಂಡಲ ಬರ್ದಿನಲ್ಲ, ಇದನ್ನ ದಾಟಿ ಬರಬೇಡ್ರಿ ಅಂತ ಹೇಳಿ ಹೋದ. ಆದ್ರೂ ನೋಡಿ ಹೋಗೋದ್ರೊಳಗ ಇತ್ತ ರಾವಣ ತಯಾರ ಇದ್ನರಿ. ಈಕಿನ ದೋಚ್ಕೊಂಡು ಹೋಗ್ಬೇಕಾಗಿತ್ತಲ್ಲ, ತಯಾರನ ಇದ್ದ. ಬಂದವನೇ ಭಿಕ್ಷಾಂದೇಹಿ ಅಂದ. ಅವಾಗ ಹಿಂಗೆ ಭಿಕ್ಷಾ ತಗೊಂಬಂದ್ಲು ಸೀತಾದೇವಿ. ಬರ್ರಿ, ಇಲ್ಲಮ್ಮ ಸಮೀಪ ಕರೆದು ನೀನೇ ಕೊಡುದೇನು, ನೀನೇ ಬಂದು ನೀಡಿದ್ರೆ ಸಂಪೂರ್ಣ ಭಿಕ್ಷಾ ನೀಡ್ದಂಗ ಆಕತಿ, ನೀನೇ ಬಾ ಇತತ್ತ ಬಾ ಅಂತೇಳಿ ಅನ್ನಕತ್ತಿದವ ರಾವಣ. ಯಾಕೆ ನಾ ಹೆಜ್ಜೆ ಇಟ್ಟು ಸುಡ್ತೀನಿ ಅಂತೇಳಿ ಹಂಗೆ ಬರದೇ ಬಿಟ್ಟಿದ್ದವ. ಯಾವನಾದ್ರೂ ಬಂದು ಏನಾದ್ರು ದುರ್ವಿಚಾರದಿಂದ ಬಂದು ಅವ್ನು ಸುಟ್ಟ ಹೋಗ್ಬೇಕು, ಹಂಗೆ ಬರ್ದು ಹೋಗಿದ್ದ. ಆದ್ರ ಶಾಣೆತನ ಮಾಡಿ ಸೀತೆ ಬರುವಂಗ ಮಾಡಿದ. ಸೀತಾದೇವಿ 7 ಮಂಡಲಗಳು ದಾಟಿ ಬಂದ ಕೂಡ ಗಪ್ಪ
ಪುಷ್ಪನ ರಟ್ಟಿ ಹಿಡ್ಕೊಂಡು ಜೋಳಿಗೆ ಹಾಕೊಂಡು ಹೋಗ್ಬಿಟ್ನಂತ. ಅವಾಗ ಪುಷ್ಪಕ ವಿಮಾನ ಇತ್ತು ಅಂತ ಹೇಳಿ ಹೇಳ್ತಾರೆ. ಪುಷ್ಪಕ ವಿಮಾನ, ಆ ವಿಮಾನದಾಗ ತಗೊಂಡು ಹೋದ್ನಂತೇಳಿ ಇತಿಹಾಸದೊಳಗೆ ಬರ್ತದ. ಆದ್ರೆ ಹೋಗೋ ಕಾಲಕ್ಕ ಆ ತಾಯಿ ಸೀತಾದೇವಿ ತನ್ನ ಸಾಮಾನು ಎಲ್ಲ ಇನ್ನೇದಕ್ಕೆ ಬೇಕು ನನಗೆ ಸಾಮಾನು, ನಾನೇ ಪರಾಧೀನ ಆಗೋ ಕಾಲಕ್ಕೆ ಈ ಸಾಮಾನು ಎದಕ್ಕೆ ಬೇಕಂತೇಳಿ ಮೈ ಮೇಲಿನ ಸಾಮಾನ, ಕೈಯೊಳಗಿನ ಸಾಮಾನ, ಪಾಟಿ ಬಿಲ್ವಾರ್ ಎಲ್ಲವನ್ನ ಒಂದೊಂದಾಗಿ ಒಂದು ಒಕ್ಕಂತ ಹೋಗ್ಬಿಟ್ಟು. ಒಕ್ಕೊಂತ ಹೋದಾಗ ಅವಾಗ ಇವ್ರು ಬಂದ್ರಿ ಇಬ್ರು ಅಣ್ಣ ತಮ್ಮ. ನೋಡಿದ್ರಾಗ ಸೀತಾದೇವಿ ಹೋಗಿದ್ಲು, ಖಾಲಿ ಆಗಿತ್ತು ಮನಿ, ಪಂಚವಟಿ ಒಳಗದು. ನೋಡಿದ ಕೂಡಲೇನ ದುಃಖ ಆತವ್ರಿಗೆ. ಓಹೋ, ಯಾರ ಅಪಹಾರ ಮಾಡ್ಕೊಂಡು ಹೋಗ್ಯಾರ, ಅಪಹರಿಸ್ಯಾರ ಅಂತೇಳಿ ದುಃಖ ಮಾಡ್ಕೊಂಡು ನೋಡ್ಕೊಂತ ಯಾಕಡೆ ಹೋಗ್ಯಾರ ನೋಡೋಣ ಅಂತೇಳಿ ನೋಡ್ಕೊಂತ ಹೋಗೋದ್ರೊಳಗೆ ಆಕಿ ಏನು ಸಾಮಾನು ಒಕ್ಕೊಂತ ಹೋಗಿದ್ಲು. ಅವಾಗ ಒಂದೊಂದು ಆಯ್ಕೊಂತ ಹೋದ. ರಾಮ ಆಯ್ತಿದ್ದ, ಲಕ್ಷ್ಮಣನಿಗೆ ತೋರಿಸಿದ್ದ, ಹೌದೇನಪ್ಪ ನಾನು ಸೀತೆ ಹೌದೇನು ನೋಡಪ್ಪ ಸಾಮಾನು ಅಂತೇಳಿ ತೋರಿಸಿದ. ಅವಾಗ ಲಕ್ಷ್ಮಣ ಹೇಳ್ದ, ಇವು ಯಾವ ನನಗೆ ಗೊತ್ತಿಲ್ರಿ. ನಾಹಂ ಜಾನಾಮಿ ಕೇಯೂರೈ ನಾಹಂ ಜಾನಾಮಿ ಕುಂಡಲೆ ನೂಪುರಿತ್ವವಿ ಜಾನಾಮಿ ನಿತ್ಯಂ ಪಾದಾಭಿ ವಂದನಾತ್. ಅವಾಗ ಒಂದು ಪಿಲ್ಲೆ ಮತ್ತು ಒಂದು ಕಡಗ ಕಾಲೊಳಗಿನ ಚೈನ ತೋರಿಸಿದ. ಇವನ್ ಮಾತ್ರ ನಾನು ನೋಡಿ ಇವು ಯಾವ ನನಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲಪ್ಪ ಅಂತಂದ್ರೆ ಕೇವಲ ಅತ್ತಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡುದು ಅಷ್ಟೇ ನನಗೆ ಗೊತ್ತಿದ್ದು. ಪಾದೊಳಗಿದ್ದಂತ ಈ ಪಿಲ್ಲೆ ಏನದಾವ, ಇವೇನದಾವ ಚೈನ, ಇವು ಮಾತ್ರ ಗೊತ್ತದ. ಇವು ಅತ್ತಿಗೆ ಹೌದ್ರಿ, ಹೌದಣ್ಣ ಇವು ಅತ್ತಿಗೆ ಅದ ಅಂತ ಹೇಳ್ದಂತ. ಅವರು ಎಷ್ಟು ಒಂದು ಆಚಾರಬದ್ಧರಾಗಿ ಎಷ್ಟೊಂದು ನೀತಿ ನಿಯಮದಿಂದ ಇದ್ರಂತ ಇದರಿಂದ ನಾವು ತಿಳ್ಕೊಳ್ಬೇಕಾಗ್ತೈತಿ. ಹಾಗೆ ಇಲ್ಲಿ ಬಂದಿರತಕ್ಕಂಥ ಅರಮನೆಯೊಳಗ ಇವ ಏನು ಕೌಶಿಕ ಮಹಾರಾಜ, ಯಾಕಂದ್ರೆ ಇವು ಪ್ರವಚನಪ್ಪ ಅಂತಂದ ಮೇಲೆ ಎಲ್ಲವನ್ನ ಸಾರವತ್ತಾಗಿ ವಿಷಯ ಎಲ್ಲ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಎಲ್ಲ ಬೇಕಾಗತ್ತೆ. ಈಗ ಗುರುವನ್ನ ನಾವು ಹೊಂತೀವಪ್ಪ ಅಂತಂದ್ರೆ ಗುರು ನುಡಿಗಲಿಸಿದ, ನಡೆಗಲಿಸಿದ, ಉಡಗಲಿಸಿದ, ಉಣಗಲಿಸಿದ, ನೀಡಗಲಿಸಿದ, ನೋಡಗಲಿಸಿದ, ಎಲ್ಲಾನು ಕಲಿಸ್ತಾನ ಗುರುನಾಥ. ಒಂದೇ ತರ ಅಲ್ಲ, ಎಲ್ಲಾನು ಕಲಿಬೇಕಾಗತಿ, ಎಲ್ಲಾನು ಕಲ್ತ್ಕೋಬೇಕಾಗೈತೆ. ಕಲ್ತಾಗ ಈ ಜೀವನ ಅನ್ನತಕ್ಕಂಥದ್ದು ಪಾರಾಗಿ ಹೋಗ್ಲಿಕ್ಕೆ ಬರ್ತದೆ, ಜೀವನ ಮಾಡಕ್ಕೆ ಬರ್ತದೆ. ಹಂಗ ಅರಮನೆಯೊಳಗ ನಿತ್ಯಲು ಆ ತಾಯಿ ವಚನ ರಚನಾ ಮಾಡಕತ್ತಾಳ. ತಾಯಿ ಮಗಳು ಇಬ್ರು ಅದಾರ, ಸಖಿಯರದಾರ. ಅವ್ರಿಗೆಲ್ಲರಿಗೂ ಅಧಿಕಾರ ತೋರಿಸಿ ವ್ಯವಸ್ಥೆ ಮಾಡ್ಯಾರ ಇಲ್ಲ ನೋಡು, ಏನೇನು ಬೇಕು ಕೇಳು, ಎಲ್ಲವನ್ನ ಯೋಗಕ್ಷೇಮ ನೋಡ್ಕೊಂತ ಕೇಳ್ಕೊಂತ ಈ ರೀತಿಯೊಳಗ ನಡೆಸೇ ಬಿಟ್ಟಾನ. ಆದ್ರ ಅವನಿಗೆ ಹಿಡಿದಿರ್ತಕ್ಕಂಥ ಹುಚ್ಚು ಕಡಿಮೆ ಆಗಲ್ದ್ರಿ. ಯಾವಾಗ ಮುಟ್ಟೇನು ಬರೇ ನೋಡೋದಾತ್, ಮುಟ್ಟುದು ಯಾವಾಗ? ಬಾಳೆರ ಬರೀ ನೋಟ ಹಾಲಿಲ್ಲದ ಊಟ ಅಂತೇಳಿ ಸರ್ವಜ್ಞ ಕವಿ ಹೇಳ್ತಾನೆ. ಬರೇ ನೋಡೋದಾತಲ್ಲಪ್ಪ ಏನಿದು. ಎಂದಿನ ತಾನು ಕೊಟ್ಟಿರತಕ್ಕಂಥ ವಚನವನ್ನ ಮರ್ತೇ ಬಿಟ್ಟ. ಆ ತಾಯಿ ಅಕ್ಕ ಮಹಾದೇವಿ ಏನ್ ಹೇಳ, ಶಿವದೀಕ್ಷೆ ಆದ ಮೇಲೆ ನೀನು ಲಿಂಗಾಯತ ಅನಿಸಿಕೊಂಡ ಮೇಲೆ ಅವಾಗ ನಂದು ನಿಂದು ವಿಚಾರ, ಅಲ್ಲಿ ತನ ಇಲ್ಲ. ಸ್ಪಷ್ಟವಾಗಿ ಕಟ್ಟಳೆ ಮಾಡ್ಕೊಂಡು ಕರಾರು ಮಾಡ್ಕೊಂಡು ಬಂದಾಳ ಆ ತಾಯಿ. ಎರಡೂ ತರ ಹುಚ್ಚು ಹಿಡ್ದೈತ ಅವ್. ಒಂದು ತನ್ನ ಜೈನ ಧರ್ಮವನ್ನು ಬಿಡಬಾರ್ದು, ಈಕಿನ ಹೆಂಗಾರ ಮಾಡಿ ನನ್ನ ಧರ್ಮಕ್ಕೆ ತಗೋಬೇಕಂತೇಳಿ ಪ್ರಯತ್ನ ಮಾಡಕತ್ತಾನ. ಆತನ ಹುಚ್ಚು ಮೀರ್ಲಿಕ್ಕತ್ತದ. ಅವಾಗ ಆ ತಾಯಿ ಒಂದು ವಚನ ಮಾಡಿದ್ಲು, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ಎನಗುಳ್ಳುವುದೊಂದು ಮನ, ಆ ಮನ ನಿಮ್ಮಲ್ಲಿ ಒಡೆವರೆದ ಬಳಿಕ ಎನಗೆ ಬೇರೆ ಭವಮುಂಟೆ ಚನ್ನ ಮಲ್ಲಿಕಾರ್ಜುನ. ಅದೇ ಕಾಲಕ್ಕೆ ಮಾಡ್ಯಾಣ ವಚನ, ಇದು ಬಂದೈತಿ ಇವತ್ತು. ಅಕ್ಕ ಮಹಾದೇವಿ ತಾಯಿ ಮಾಡಿದಂಥ ವಚನನೇ ಇದು. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಈ ಜಗತ್ತಿನ ಆಟ ನಡಿಬೇಕಪ್ಪ ಅಂತಂದ್ರೆ ರವಿಯೇ ಕಾರಣ, ಸೂರ್ಯನೇ ಕಾರಣ. ಮತ್ ಸೂರ್ಯ ಹುಟ್ಟಿಲ್ಲಪ್ಪ ಅಂತಂದ್ರ ಏನ್ ಮಾಡಕ್ ಬರ್ತದ? ಯಾರೇನ್ ಮಾಡ್ಲಿಕ್ಕೆ ಬರ್ತದ? ಸೂರ್ಯ ಹುಟ್ಟಿದ ಮೇಲೆ ಎಲ್ಲ ಕಾರ್ಯ ಚಟುವಟಿಕೆಗಳು ನಡೀತವೆ, ಎಲ್ಲ ಕಾರ್ಯ ಚಟುವಟಿಕೆಗಳು ನಡೀತವೆ. ಸೂರ್ಯನೇ ಹುಟ್ಲಿಲ್ಲಪ್ಪ ಅಂತಂದ ಮೇಲೆ ಎಲ್ಲ ಬಂದಾಗ್ಬಿಡ್ತದ. ಯಾರು ಸತ್ರು ಏನೂ ನಿಲ್ಲಂಗಿಲ್ರಿ, ಎಲ್ಲಾನು ನಡೀತದ. ದೊಡ್ಡ ಶ್ರೀಮಂತರಾಗಿ ಇಷ್ಟು ಗಳಿಸಿವಿ ಅಷ್ಟು ಗಳಿಸಿವಿ, ಇಷ್ಟೆಲ್ಲ ಆಸ್ತಿ ಪಾಸ್ತಿ ಬಿಟ್ಟು ಹ್ಯಾಂಗ್ ಹೋಗೋದಪ್ಪ ಅಂತ ವಿಚಾರ ಮಾಡ್ತಿರ್ತಾರ. ನೀವು ಮೊದಲು ಹೋಗ್ರಿ ಅಂತಾರ ಅವ್ರು. ಜೀವನದೊಳಗ
ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆ ಎಲ್ಲ. ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆ ಎಲ್ಲ. ನಾನು ನನ್ನದು ಎನ್ನುತ್ತೀಯಲ್ಲ, ನಾನು ನನ್ನದು ಎನ್ನುತ್ತೀಯಲ್ಲ, ನೀ ಹೋಗುವುದು ಗೊತ್ತೇ ಇಲ್ಲ. ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆ ಎಲ್ಲ. ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆ ಎಲ್ಲ. ದಾನ ಧರ್ಮ ಮೊದಲೇ ಇಲ್ಲ, ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ. ದಾನ ಧರ್ಮ ಮೊದಲೇ ಇಲ್ಲ, ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ. ಒದಗಿ ಬಂತು ಮರಣದ ಕಾಲ, ಒದಗಿ ಬಂತು ಮರಣದ ಕಾಲ, ನೀ ಹೋದ ಮೇಲೆ ಇದು ಯಾರ ಪಾಲ. ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆ ಎಲ್ಲ. ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆ ಎಲ್ಲ. ನರ ಜನ್ಮವು ದೊಡ್ಡದೈತಿ, ಪಾಪದೊಳು ಬಿದ್ದು ಸಾಯ್ತಿ. ನರ ಜನ್ಮವು ದೊಡ್ಡದೈತಿ, ಪಾಪದೊಳು ಬಿದ್ದು ಸಾಯ್ತಿ. ಹಗಲಿರುಳು ದುಡ್ಡಿಗೆ ಸಾಯ್ತಿ, ಹಗಲಿರುಳು ದುಡ್ಡಿಗೆ ಸಾಯ್ತಿ. ನೀ ಹೋದ ಮ್ಯಾಲೆ ಇದು ಯಾರ ಪಾಲ. ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆ ಎಲ್ಲ. ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆ ಎಲ್ಲ. ಹಣವು ಬಾಳ ಗಳಿಸಿದಿ ಹೆಚ್ಚ, ಸಾಯು ತನಕ ತಿಂದಿದಿ ನೊಚ್ಚ. ಹಣವು ಬಾಳ ಗಳಿಸಿದಿ ಹೆಚ್ಚ, ಸಾಯು ತನಕ ತಿಂದಿದಿ ನೊಚ್ಚ. ಬಾಯಿ ಮಾತ್ರ ಬೆಲ್ಲದ ಹಚ್ಚ, ಬಾಯಿ ಮಾತ್ರ ಬೆಲ್ಲದ ಹಚ್ಚ. ಪರೋಪಕಾರ ನೀ ಮಾಡಲಿಲ್ಲ ಹುಚ್ಚ. ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆ ಎಲ್ಲ. ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆ ಎಲ್ಲ. ಹುಟ್ಟಿದವರು ಉಳಿಯುವುದಿಲ್ಲ, ತಿರುಗಿ ತಿರುಗಿ ಬರುವುದೇ ಇಲ್ಲ. ಹುಟ್ಟಿದವರು ಉಳಿಯುವುದಿಲ್ಲ, ತಿರುಗಿ ತಿರುಗಿ ಬರುವುದೇ ಇಲ್ಲ. ಪಂಚಾಕ್ಷರಿ ಹೇಳ್ಯಾನ ಕುಲ್ಲ, ಪಂಚಾಕ್ಷರಿ ಹೇಳ್ಯಾನ ಕುಲ್ಲ. ಪರಶಿವನ ಬಿಟ್ಟರೆ ಗತಿ ಯಾರಿಲ್ಲ. ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆ ಎಲ್ಲ. ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆ ಎಲ್ಲ. ನಾನು ನನ್ನದು ಎನ್ನುತ್ತೀಯಲ್ಲ, ನಾನು ನನ್ನದು ಎನ್ನುತ್ತೀಯಲ್ಲ, ನೀ ಹೋಗುವುದು ಗೊತ್ತೇ ಇಲ್ಲ. ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆ ಎಲ್ಲ. ಯಾರ ಹೊಲ ಯಾರ ಮನೆ, ಯಾರ ಹೊಲ ಯಾರ ಮನೆ, ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆ ಎಲ್ಲ. ಶಿವಸಾಂಬಜೈ ನಮ ಪಾರ್ವತೇ ಮದ ಶಿವ ಹರ ಹರ ಮಹಾದೇವ. ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕೇ, ಗುರು ಚನ್ನವೀರೇಶ್ವರ ಮಹಾರಾಜ ಕೇ, ಅಕ್ಕಮಾದೇವಿ ಮಾತಾ ಕೇ, ನೀಲಗಂಗಾ ತಾಯಿ ಮಾತಾ ಕೇ, ದಾನಮ್ಮ ತಾಯಿ ಮಾತಾ ಕೇ. ಶಿವಸಾಂಬಜೈ ನಮ. ಮತ್ತು ಎಲ್ಲರೂ ಪುರ ಇಲ್ಲಿ ಅಕ್ಕ ಮಹಾದೇವಿ ತಾಯಿ ಬರೀ ದೀಕ್ಷಾ ಅಂತ ಕರಾರ ಮಾಡಿಲ್ರಿ. ನಾನು ಗುರುಲಿಂಗ ಜಂಗಮರ ಆರಾಧಕಳದೀನಿ. ನಾನು ಸತತವಾಗಿ ನಾನು ಗುರುಲಿಂಗ ಜಂಗಮರ ಆರಾಧನೆ ಮಾಡತಕ್ಕಂಥವಳು. ಆ ದಾಸೋಹದ ಸೇವೆ ನಿತ್ತಲು ಅರಮನೆಯೊಳಗೆ ನಡಿಬೇಕು. ಹಾಗಿದ್ರೆ ನಾ ಮಾತ್ರ ಇರ್ತೀನಿ, ಇಲ್ಲಿಕಂದ್ರೆ ಇರಂಗಿಲ್ಲ. ಅದೆಷ್ಟೇ ಖರ್ಚು ಬಂದ್ರೂ ಕೂಡ ನೀನು ಸಹಿಸಿಕೊಂಡು ಅತ್ಯಾದರದಿಂದ ಆ ದಾಸೋಹ ಸೇವಾ ಮಾಡಬೇಕು, ಗುರುಲಿಂಗ ಜಂಗಮರನ್ನ ಆರಾಧಿಸಬೇಕು. ನನಗ ದೀಕ್ಷಾ ಕೊಟ್ಟಿರ್ತಕ್ಕಂಥ ಗುರುಗಳದಾರ, ಅವರು ವಾರದೊಳಗೆ ಒಮ್ಮೆ ಆದರೂ ಬಂದು ಅವ್ರ ಪಾದಪೂಜೆ ನಡಿಬೇಕು, ಅವ್ರ ಆರಾಧನೆ ಮಾಡಬೇಕು. ಜಂಗಮರು ಬಂದ್ರ ಅವ್ರಿಗೂ ಕೂಡ ದಾಸೋಹ ನಡಿಬೇಕು. ಇದರೊಳಗೆ ಏನಾರ ಕೊರತಾದ್ರೆ ಒಂದು ಕ್ಷಣ ನಾನು ನಿಲ್ಲುವುದಿಲ್ಲ ಅಂತೇಳಿ ಮತ್ತೆ ಕರಾರ ಮಾಡ್ಕೊಂಡೇ ಬಂದ. ಅವಾಗ ಅದ್ರ ಬಗ್ಗೆ
ಬಹಳಷ್ಟು ಅವನಿಗೆ ಉಪೇಕ್ಷೆ ಭಾವನ ಹುಟ್ಟಾಕತ್ತು. ಅಕ್ಕ ಮಹಾದೇವಿ ಯಾವಾಗ ಬರ್ತಾಳಪ್ಪ ಅಂದಾಳಪ್ಪ ಅಂತಂದ ಮೇಲೆ ಅಲ್ಲೆಲ್ಲ ಸಾಕಷ್ಟು ಗುರುಜಂಗಮರು ಬರ್ತಿದ್ರು, ಆಶೀರ್ವಾದ ಮಾಡ್ತಿದ್ರು. ಹಿಂಗೆಲ್ಲ ಸುದ್ದಿ ಕೇಳಿ ಕೇಳಿ ದೂರನವರು, ಸಮೀಪದವರು ಎಲ್ಲ ಜಂಗಮರು ಆ ತಾಯಿ ಗುರುಲಿಂಗ ಜಂಗಮರ ಪ್ರೇಮ ಅನ್ನೋದು ಗೊತ್ತಿತ್ತಲ್ಲ. ಹಿಂಗಾಗಿ ದೂರನವರೆಲ್ಲ ಬರಕ್ ಹತ್ತಿಬಿಟ್ರು. ಹಿಂಗ ಅಕ್ಕ ಮಹಾದೇವಿ ಆ ಕೌಶಿಕ ಮಹಾರಾಜನ ಅರಮನೆ ಒಳಗದಾಳಂತ, ಒಂದು ಕಟ್ಟು ಕರಾರಿನಲ್ಲಿ ಹೋಗಾಳಂತೇಳಿ ಎಲ್ಲ ಸುದ್ದಿ ಕೇಳಿದ್ರಿ. ಮಠಾಧೀಶರು, ನಾನಾ ಜಂಗಮರು ಎಲ್ಲರೂ ಬಹಳಷ್ಟು ದಿನನಿತ್ಯಲೂ ದಾಂಗುಡಿ ಇಟ್ಟು ಬಿಟ್ಟಿರಿ. ಬರುವುದೇ ಜನ. ಅಲ್ಲಿ ದಾಸೋ ನಡೀದೆ, ದಕ್ಷಿಣ ಕೊಡದೆ ಹಿಂಗೆಲ್ಲ ಕೊರತೆ ಆಗದಂಗ ನಡೆಸ್ಬೇಕು ನೀನಂತೇಳಿ ಕಟ್ಟು ಕರಾರು ಮಾಡ್ಯಾಳ. ಅದೇ ರೀತಿಯೊಳಗನ ಅವ ಕೆಲವು ದಿನ ನಡ್ಕೊಳಕತ್ತಾನ. ಆದ್ರೆ ಸಮಾಧಾನ ಆಗವಲ್ದು. ಹುಚ್ಚ, ಆ ಹುಚ್ಚು ಹೆಂಗ ಹೋಗ್ಬೇಕು? ಅದು ಮೋಹ ಎಂಬತಕ್ಕಂಥ ಮುಳ್ಳು ನಟ್ಟೈತಪ್ಪ ಅಂತಂದ ಮೇಲೆ ಆ ಮುಳ್ಳು ಕಡ್ಯಾಕಾಗುತ್ತ ನಾನು ಸಮಾಧಾನ ಆಗಂಗಿಲ್ಲ. ಮೋಹದ ಮುಳ್ಳು ನಟ್ಟದವಾಗ. ಈಗ ನೋಡಿ, ನಿಮ್ಗೆ ಕಾಲಾಗ ಏನಾರ ಮುಳ್ಳು ನಡ್ತಪ್ಪ ಅಂತಂದ್ರ ಅದನ್ನ ಏನಾರ ತೆಗೆಸುತ್ತಾನ ಸಮಾಧಾನ ಆಗಂಗಿಲ್ಲ. ಅದು ತೆಗೆದ ಮೇಲೆ ಸಮಾಧಾನ ಆಕೈತಿ. ಹಂಗ ಮೋಹದ ಮುಳ್ಳು ನಟ್ಟಿದ್ದರಿಂದ ಅವನಿಗೆ ಸಮಾಧಾನ ಇಲ್ಲ. ಕುಂತರ ಸಮಾಧಾನ ಇಲ್ಲ, ನಿಂತರ ಸಮಾಧಾನ ಇಲ್ಲ, ನಿದ್ರೆ ಹತ್ತುವಲ್ದು. ಅದೇ ತಾಪದೊಳಗನ್ನ ಬೆಂದು ಬೇಗುದಿಗೊಳ್ಳಕತ್ತಾನ ಕೌಶಿಕ ಮಹಾರಾಜ. ಹುಚ್ಚಂದ್ರೆ ಹ್ಯಾಂಗಿರ್ತದ? ಬರೀ ಹೇಳೋದಾತ್ರಿ, ಹ್ಯಾಂಗ್ರಿ ಹುಚ್ಚ ಹಂಗಿರ್ತೈತಂಥದ್ದು. ಲೌಕಿಕದೊಳಗ ಹೆಣ್ಣಿನ ಹುಟ್ಟು, ಮಣ್ಣಿನ ಹುಟ್ಟು, ಮಣ್ಣಿನ ಹುಟ್ಟು, ಭಾಮ ಹೇಮ ಭೂಮಿ, ಇದ್ರ ಹುಟ್ಟು ಐತಿ ಅಂತೀರಲ್ಲ, ಹೆಂಗ ರೀತೈತಿ ಒಂದು ದೃಷ್ಟ ಅಂತ ಹೇಳ್ತೇನೆ ನಿಮಗ. ಕೌಶಿಕನಿಗೆ ಹ್ಯಾಂಗ ಹುಚ್ಚು ಹಿಳದದ ಹಂಗ. ಒಬ್ಬ ರೈತ ಗಳೆ ಹೊಡಿಕತ್ತಿದ್ದ. ಅವನಿಗೆ ಭೂಮಿದು ಬಹಳ ಹುಚ್ಚು, ಬಹಳಷ್ಟು ಹಂಗ ಭೂಮಿ ತಗೊಳ್ತಾ ಹಂಗ ಭೂಮಿ ಮೇಲನ ಬಹಳ ಶ್ರದ್ಧ. ಒಂದು ಗಳೆ ಹೊಡ್ಯಾಕತ್ತಿದ್ದ. ಅಲ್ಲೇ ಒಬ್ಬ ಕುರುಬ ತನ್ನ ಕುರಿ ಹಿಂಡು ತಗೊಂಡು ಬಂದು ಅಲ್ಲಿ ಮೇಸಾಕತ್ತಿದ್ದ. ಅವನ ಹೊಲದ ಮಗ್ಲನ. ಅವ ತಾನು ಭೂಮಿ ಮೇಲೆ ಭಯಂಕರ ಆಸಕ್ತಿ ಉಳ್ಳವ, ಅದೇ ಸೇವಾ ಮಾಡವ, ಭೂಮಿ ಉಳುಮೆ ಮಾಡಕತ್ತಾನ. ಇವ ಕುರಿ ಕಾಯಕತ್ತಾನ. ಕುರಿ ಹುಚ್ಚು, ಭೂಮಿ ಹುಚ್ಚು. ಹಿಂಗೆಲ್ಲ ನಡೆದಿತ್ತು. ಮಧ್ಯಾಹ್ನದ ಬಿಸಿಲತ್ತಾತು, ಮಧ್ಯಾಹ್ನದ ಹೊತ್ತಾತು. ಆ ತಾಯಿ ಹೇಳ್ದಂಗ ಮಧ್ಯಾಹ್ನದ ಮೇಲೆ ಹಿರಿಯರಿಲ್ಲ, ಬುತ್ತಿ ಬರಲಿಲ್ಲ ಅವಾಗ. ಯಾರಿಗೆ? ಕುರಿ ಕಾಯ್ತಕ್ಕಂಥ ಬುತ್ತಿನೇ ಬರಲಿಲ್ಲ. ಊಟಕ್ಕೆ ಬುತ್ತಬೇಕಲ್ಲ, ಬರಲಿಲ್ಲ. ಹಂಗ ಕನ್ವರ್ಸಿಕೊಂತ ಆ ಕಡೆ ನೋಡಕ್ ಹತ್ತದ. ನಿಂದ್ರ ಸಮಾಧಾನ ಆಗಲ್ದು, ಅಷ್ಟು ಹಸುವಾಗ್ಯದ. ಹೊಟ್ಟ್ಯಾಗ ಡಂಬರಾಟ ಆಡಕತ್ಯಾವ. ಏನಪ್ಪ ಇನ್ನೂ ಬರ್ಲಿ ಅಂತೇಳಿ ಆ ಕಡೆಗೆ ನೋಡ್ದ, ಕಣ್ಣಿಗೆ ಹಚ್ಚಿ ನೋಡ್ದ, ಕೈ ಹಚ್ಚಿ ನೋಡ್ದ, ಯಾರು ಬಂದ್ರೇನ ತಂದ್ರೇನಂತೇಳಿ. ಬರಲಿಲ್ಲ. ಅವಾಗ ಏನು ವಿಚಾರ ಮಾಡ್ದೇವ? ಬುತ್ತಂತೂ ಬರಲಿಲ್ಲ, ನಾನು ಒಬ್ಬನೇ ಇಲ್ಲೇ ಇದ್ದೀನಿ, ಇಲ್ಲೊಬ್ಬ ರೈತ ಅದನ್ನ ಗಳೆ ಹೊಡ್ಯಾಕತ್ತಾನ, ಇವ ಅಷ್ಟು ಹೇಳಿ ಒಂದು ತಾಸನಾಗ ಹೋಗಿ ಉಂಡು ಬಂದ್ರಾತಂತೇಳಿ ವಿಚಾರ ಮಾಡ್ದನ್ರಿ ಅವ. ಇವ ಬಾರ್ಕೊಲೆ ತೀಂಗ ಗಳೆ ಹೊಡಿತಿದ್ದೇನ್ರೆ. ಇವ ಏನು ಕೇಳ್ದವ? ಓ ಅಯ್ಯ, ನಾನು ಸ್ವಲ್ಪ ಮನೆಗೆ ಹೋಗಿ ಊಟ ಮಾಡಿ ಬರ್ತೀನಿ, ಸ್ವಲ್ಪ ಕುರಿ ನೋಡಪ್ಪ, ನಾನು ಕುರಿ ಅಂತ ಹೇಳ್ದ. ಇವ ಹಿಂಗೆ ಕೈ ಮಾಡಿದ್ರೆ ಹೇಳ್ದ ಬಿಡು, ಹೇಳ್ದಂಗ ಆತ ಬಿಡು ಅಂತೇಳಿ ಬಾರ್ಕೋಲಿ ಎತ್ತ ಹೋಗಂದಂಗ ಆತ ಅವಂಗ. ಅಂದ ಕೂಡಲೇ ನಾವು ಸೀದಾ ಹೋಗೇ ಬಿಟ್ಟು ಊಟಕ್ಕೆ ಹೋಗೇ ಬಿಟ್ಟ. ಆನಂದ ಊಟ ಮಾಡಿಕೊಂಡು ಬಂದ, ನಿಂತು ನೋಡ್ದ, ಎಲ್ಲ ಕುರಿಗಳು ಇದ್ದಕ್ಕಿದ್ದಂಗೆ ಮೇಯ್ಕೋಂತ ನಿಂದಿದ್ದು. ಓಹೋ, ಎಷ್ಟು ಚಲೋ ಕುರಿ ಕಾಯ್ದನಪ್ಪ ಅವ, ಗೊಳೆ ಹೊಡ್ಕೊಂತನ ಕುರಿ ಕಾಯ್ದನಪ್ಪ ನಾನು ಕುರಿ ಅಂತ ಅವಾಗ. ಬರೀ ಎಷ್ಟು ಹೇಳಿ ಹೋದ, ಎಷ್ಟು ಆಸಕ್ತಿಯಿಂದ ಕುರಿ ಕಾಯ್ದಾನ, ನಾನು ಭಾಳ ಚಲೋ ಅದಾನ ರೈತ. ಇವಾಗ ಏನಾರ ಒಂದು ಭಕ್ಷ್ಯ ಬಹುಮಾನ ಕೊಡ್ಬೇಕು, ತಾಸುಗಟ್ಟಲೆ ಕುರಿ ಕಾಯ್ದಾನ, ಭಕ್ಷ್ಯ ಕೊಡ್ಬೇಕಂತೇಳಿ ಅದ ಹಿಂಡಿನೊಳಗೆ ಒಂದು ಕುಂಟು ಕುರಿ ಇತ್ತು, ಕುಂಟು ಕುರಿ. ಆ ಕುಂಟು ಕುರಿ ತಗೊಂಡು ಅವನ ಹತ್ರ ಹೋದ. ಹೋಗಿ ಅವ ಮುನ್ನೋಡಿ ಗಳೆ ಹೊಡ್ಯಾಕತ್ತೇನ. ಇವ ಹೋಗಿ, ಏನ್ರಿ ಯಜಮಾನ್ರ, ಕುರಿ ಭಾಳ ಚಂದ ಕಾಯ್ದಿರಪ್ಪ ನೀವು, ಭಾಳ ಆನಂದ ಆಯ್ತು ನನಗೆ. ಈ ಕಡೆ ಗಳೆಯನ್ನು ಹೊಡೆದಿರಿ, ಈ ಕಡೆ ನಾನು ಕುರಿನ ಕಾಯ್ದಿರಿ, ಭಾಳ ಚಲೋ ನಿಮ್ಮದು ದುಡಿಮೆ, ನಿಮ್ಗೆ ಏನಾರ ಭಕ್ಷ್ಯ ಕೊಡಬೇಕಂತ ಮಾಡೀನಿ, ಇದೊಂದು ಕುರಿ ತಗೋರಿ ಅಂತೇಳಿ ಆ ಕುಂಟು ಕುರಿ ತೊಗೊಂಬಂದು ನಿಂದಿರ್ಸ. ಅದು ಹಿಂಗೆ ಕಾಲು ಎತ್ಕೊಂಡು ನಿಂತು. ಇವ ಗಳೆ ಹೊಡೆದು ತರಬ್ದ ಬಾರ್ಕೋಲ್ ಹಾಕಿನ ಮೇಲೆ ಹಾಕದ. ಕುರಿ ನೋಡ್ದ, ಇದನ್ನ ತಗೊಂಡು ಬಿಡ್ರಪ್ಪ, ನೀವ ತಗೋರಿ, ಅದನ್ನ ನಿಮ್ಮ ಭಕ್ಷಿಸ ಅಂತ ಇವ ಅಂತಾನ. ಎಲ್ಲಿ ಮಗನ, ನೀನು ಕುರಿ ಕಾಲು ನಾ ಮುರಿದೀನಿ ಆ ಮಗನ? ಅವ ಕೇಳಕತ್ತೇನ. ಇವ ಏನು ಹೇಳಕತ್ತೇನ? ಇಲ್ಲಪ್ಪ, ಒಂದು ತಾಸು ಕಾಯ್ದಿದ್ದು ಭಾಳ ಚಲೋ ಕುರಿ ಕೊಡ್ಬೇಕ ನಿನಗೆ, ಹಿಮ್ಮತ್ತಿನ ಕುರಿ ಕೊಡ್ಬೇಕಾ? ಏನೋ ಒಂದು ತಾಸು ಕಾಯ್ದು ಇಲ್ಲಿ ತಗೋದೊಂದು ಕುಂಟು ಕುರಿ ಇದೊಂದೇ ಇಲ್ಲಿ ತಗೋರಪ್ಪ ಅಂತಂದ್ರೆ
ಲೇ ಮಗನ ಆಣಿ ಮಾಡಿ ಹೇಳ್ತೀನಿ ಬೇಕಾರೆ ಎಲ್ಲಿ ಹೋಗೋನು ನಿನ್ನ ಕುರಿ ಕಾಲಂತೂ ನಾ ಮುರಿದಿಲ್ಲ. ಹಾಳಿ ಸೈತ್ ನಾವು ನೋಡಿಲ್ಲ ಮಗ, ನಾನು ಹಾಳಿ ಸೈತ್ ನೋಡಿಲ್ಲ, ನಾ ಮುರಿದಿನಿ. ನನ್ನ ಮೇಲೆ ಅಪವಾದ ಬರ್ತಾನೆ, ಸಿಟ್ಟಿಗದ್ದು ಬಿಟ್ಟು ಬಾರ್ಕೊಲೇನೆ ಎತ್ತದ. ಆಯ್ತಪ್ಪ, ಇದೊಂದು ಕುರಿ ಕುಂಟು ಕುರಿ ಅಲ್ಲತ್ತಿಯಪ್ಪ ಅಂತಂದ ಮೇಲೆ ಅಲ್ಲೊಬ್ಬ ಸಾಹೇಬ್ರು ಹೊಂಟಾರ, ಕುದುರೆ ಮೇಲೆ ಕುಂತ್ಕೊಂಡು ಪೊಲೀಸರು ಹೊಂಟಾರ, ಅವ್ರ ಹತ್ರ ಹೋಗೋಣ ಬಾ ಅಂತೇಳಿ ಇಬ್ರು ಕೂಡ ಹೋದ್ರಿ. ಬಾರಲ್ಲಿ ನನ್ನ ಮಗನ ಇವ ರೈತಂದ, ನಾ ಮುರಿದಿನಿ ಅಂತ ಹೇಳ್ತೀವಿ, ಬಾ ಅಲ್ಲಿ ಹೋಗ್ಬಿಡೋಣ ಅಂತೇಳಿ ಇಬ್ರು ಕೂಡ್ಕೊಂಡು ರೈತ ಮತ್ತು ಕುರಿ ತಗೊಂಡು ಕುರುಬ ಇಬ್ರು ಹೋದ್ರಿ. ಹೋಗಿ ಅವ ಕುದುರೆ ಹತ್ಕೊಂಡು ಅವ ಹೊಂಟಾನ, ಹೋದವ್ರ ಮುಂದೆ ನಿಂತು ಬಿಟ್ರು. ಪೊಲೀಸಪ್ಪ ಕುದುರೆ ಮೇಲೆ ಹೊಂಟಿದ, ಈಗೆಲ್ಲ ಬೈಕ್ ಹೋಗ್ಬಿಡ್ರಿ, ಅವ ಕುದುರೆ ಮೇಲೆ ಹೋಗುದು ಭಾಳ ಇತ್ತು, ಎಲ್ಲ ಸಾಹೇಬ್ರು ಕುದುರೆ ಮೇಲೆ ಅಡ್ಡಾಡ್ತಿದ್ರು. ಹೋಗಿ ನಿಂತ್ರು, ಇಬ್ರು ದಾರಿ ಕಟ್ಟಿದ್ರು. ಅವ ಏನ್ ಹೇಳ್ದ ಕುರುಬ, ಸಾಹೇಬ್ರ ನೀವೇ ಹೇಳ್ರಪ್ಪ, ಒಂದೇ ಒಂದು ತಾಸು ಕುರಿ ಕೈದಾರ, ಇದೊಂದು ಕುರಿ ಕುಂಟು ಕುರಿ ತಗೋ ಅಂತ ಹೇಳಿನಿ ಅಂತ ಇವ ಹೇಳ್ತಾನ. ಸಾಹೇಬ್ರ ಇವನು ಕುರಿ ಹೊಳಿ ನೋಡಿಲ್ಲ, ಕುರಿ ಕಾಲ ನೀನೇ ಮುರಿದು ಅಂತೇಳಿ ನನ್ನ ಮೇಲೆ ದಂಡ ಕಟ್ಟಂಗ ಬಂದ ನೋಡ್ರಿ ಮಗ ಇವ ಹೇಳ್ರಿ ಅಂತ ರೈತ ಹೇಳ್ದ. ಅವೇನಂತಾನ ಕುದುರೆ ಮೇಲೆ ಕುಂತವ, ಎಲೆ ಮಕ್ಕಳ ಈ ಕುದುರೆ ನಿಂಬುದ ಮಕ್ಕಳ, ದಾರಿ ಕಟ್ಟಿ ನಾನು ಕುದುರೆ ಹೊಡಿಬೇಕಂತ ಮಾಡ್ರಿ ಮಕ್ಕಳ, ಪಾವತಿ ಮಗನ ಕುದುರೆ ಪಾವತಿ ಖರೀದಿ ಪಾವತಿ ಐತಿ ನನ್ನ ಹತ್ರ ತೋರಿಸ್ತೀನಿ ಅಂದ್ರು. ಅವ ಅಂದದವ ಅಂತಾನ, ಇವ ಅಂದಿದ್ದ ಇವ ಅಂತಾನ, 3 ಮಂದಿ ಅನ್ಕೊಂತ ಬರ್ರಿ ಮಕ್ಕಳ ನಮ್ಮ ಗೌಡ್ರ ಮುಂದೆ ಹೋಗೋನು. ಗೌಡ್ರ ಮುಂದೆ ಹೋದಾಗ ಅವ್ರು ನ್ಯಾಯ ಬಗೆಹರಿಸ್ತಾರ, ನಾ ಅವ್ರ ಎದುರಿಗೇನೆ ಅವ್ರ ಹತ್ರ ರೊಕ್ಕ ಇಸ್ಕೊಂಡು ಹೋಗಿ ಕುದುರೆ ತಂದೇನಂತ ಹೇಳ್ತಾರೆ, ನೋಡ್ಬರ್ರಿ ಅಂತೇಳಿ 3 ಕೂಡ್ಕೊಂಡು ಗೌಡ್ರ ಹತ್ರ ಹೋದ್ರಿ. ಅವರು ತ್ಯಾವಡ್ಯಾಗ ಬಂದು ಕುಂತಿದ್ರು, ಅದೇ ತಾನೆ ತ್ಯಾವಡ್ಯಾಗ ಬಂದು ಕುಂಡ್ರಬೇಕಾದ್ರೆ ಅವರು ಇಬ್ರು ಹೆಂಡ್ರಿ ಗೌಡ್ರಿಗೆ. ಇಬ್ರು ಹೆಂಡ್ರು ಏನೇನೋ ಸ್ವಲ್ಪ ಮನಸ್ಸಿನಾಗ ವೈಮನಸ್ಸಾಗಿ ಮನೆಯೊಳಗೆ ಭಯಂಕರ ಜಗಳ ಆಡಿ ಇಬ್ರು ಇಬ್ರು ಹೆಂಡ್ರು ಕೂಡ ಜಗಳ ಆಡಿ ಸಮತೆ ಮತ್ಸರಾಗಿ ಜಗಳ ಆಗಿ ಇವ್ರು ಬಂದು ತ್ಯಾವಡ್ಯಾಗ ಕುಂತಾರ. ಇವ್ರು 3 ಹೋಗಿ ತಮ್ಮದಿರ್ತಕ್ಕಂಥ ದೂರ ಇವ್ರು ಹೇಳಕತ್ತಿದ್ರು. ಇವ್ರು ತಮ್ಮ ದೂರ ಹೇಳಿದ್ರು. ಅವಾಗ ಗೌಡ್ರು ಅಂದ್ರು, ಎಲೆ ಮಕ್ಕಳ ನೀವು 3 ಅಲ್ಲ 100 ಮಂದಿ ಹೇಳಿದ್ರು ಆ ರಂಡೇರ್ ಇವತ್ತು ಮನ್ಯಾಗ ಇಟ್ಕೊಳ್ದಲ್ಲ ಅಂತ ಅವ್ರು ಹೇಳಿದ್ರು. ಗೌಡ್ರಿ ಸಿಟ್ಟು ಬಂದು ಅವ್ರು ಹೇಳಿದ್ರು. ಇದು ನೋಡ್ರಿ, ಅವ್ರವ್ರ ಸೀಮೆಯೊಳಗನೆ ವಿಚಾರ ಇರ್ತೈತಿ, ಮತ್ತೊಂದು ಸೀಮೆಯೊಳಗೆ ಹೋಗೋದಿಲ್ಲ. ಅದು ಬರೀ ತಮ್ಮದೇ ಗೇನ್ಸು, ತಮ್ಮ ವಿಚಾರನೇ ಮೆಲಕ್ ಹಾಕೋದು, ತಮ್ಮ ವಿಚಾರನೇ ಮಾಡೋದು, ಮತ್ತೊಬ್ರು ಹ್ಯಾಂಗ್ ಕೇಳ್ತಾರ. ಅದಕ್ಕ ಜಗತ್ತು ಹುಟ್ಟು ಅದನ್ನ ಬಿಟ್ಟು ಮತ್ತೊಂದು ವಿಚಾರನ ಬರಂಗಿಲ್ಲ ಅವ್ರಿಗೆ. ಯಾಕೆ ಬರ್ತದ, ಯಾಕೆ ಅದೇ ಅದರೊಳಗೆ ಮನನ ನಿಧಿ ಧ್ಯಾಸ ಅದೇ ಇರ್ತೈತಿ. ನಿಂತ್ರ ಅದೇ ಒಂದು ಧ್ಯಾಸ ಇರ್ತದ, ಅದೇ ಧ್ಯಾನ ಇರ್ತದ. ಹಿಂಗಾಗಿ ಪಾಗಲ್ ದುನಿಯಾ ಪಾಗಲ್ ಹೈ ಅಂತ ಹೇಳ್ದಂಗ ಇದೇ ರೀತಿಯೊಳಗೆ ಇರ್ತಾವ ಜಗತ್ತಿನೊಳಗ. ನೋಡ್ರಿ ಬೇಕಾದ್ರೆ ನೀವು ವಿಚಾರ ಮಾಡ್ರಿ, ಏನೋ ಒಂದು ಗೇನಸ್ಗೊಂದು ಕುಂತಿರ್ತೀರಿ, ಇಬ್ರು ಮಾತಾಡ್ತಿರ್ತಾರ, ಏನ್ರಿ ಅಂತ ಹೇಳಿಕೊಳ್ಳ ಏನೋ ಹೇಳ್ದಂಗ ಆತಲ್ಲ, ಏನ್ ಹೇಳಿದ್ರಿ, ಕಿವಿ ಅದಾವ ಅಲ್ಲೇ ಅದಾನ ಹೇಳಿರೋದಿಲ್ಲ. ಯಾಕೆ ಕೇಳಿದಂತ ತನ್ನ ವಿಚಾರದ ತನ್ನ ಲೋಕದಾಗ ಅದಾನ. ಇವ್ರು ಮಾತಾಡೋದು ಕೇಳಂಗಿಲ್ಲ, ಇವ್ರು ಹೇಳೋದು ಕೇಳಿರಂಗಿಲ್ಲ. ಅಂಥ ಒಂದು ಚಿಂತಾಮಯವಾಗಿರ್ತಕ್ಕಂಥ ಪ್ರಪಂಚ. ಈ ಚಿಂತೆ ಅನ್ನತಕ್ಕಂಥದ್ದು ಈ ಒಂದು ಕೌಶಿಕನಿಗೆ ಹಚ್ಚಿರ್ತಕ್ಕಂಥ ದುಶ್ಚಿಂತೆ, ಇದು ಕೆಟ್ಟ ಚಿಂತೆ. ಇಂಥ ಚಿಂತೆ ಇರಬಾರ್ದು. ರೂಪ ಬಣ್ಣಕ್ಕಾಗಿ ಚಿಂತೆ, ಬೆಳ್ಳಿ ಚಿನ್ನಕ್ಕಾಗಿ ಚಿಂತೆ, ರೂಪ ಬಣ್ಣಕ್ಕಾಗಿ ಚಿಂತೆ, ಬೆಳ್ಳಿ ಚಿನ್ನಕ್ಕಾಗಿ ಚಿಂತೆ, ರೂಪ ಬಣ್ಣಕ್ಕಾಗಿ ಚಿಂತೆ, ಬೆಳ್ಳಿ ಚಿನ್ನಕ್ಕಾಗಿ ಚಿಂತೆ, ಸಾಲ ಶೂರಕ್ಕಾಗಿ ಚಿಂತೆ,
ಸಾಲ ಶೂಲಕ್ಕಾಗಿ ಚಿಂತೆ, ಹೊಟ್ಟೆ ಬಟ್ಟೆಗಾಗಿ ಚಿಂತೆ, ಚಿಂತೆ ಚಿಂತೆ ರೂಪ ಬಣ್ಣಕ್ಕಾಗಿ ಚಿಂತೆ, ರೂಪ ಬಣ್ಣಕ್ಕಾಗಿ ಚಿಂತೆ, ಬೆಳ್ಳ ಚಿನ್ನಕ್ಕಾಗಿ ಚಿಂತೆ, ರೂಪ ಬಣ್ಣಕ್ಕಾಗಿ ಚಿಂತೆ, ರೂಪ ಬಣ್ಣಕ್ಕಾಗಿ ಚಿಂತೆ, ಬೆಳ್ಳ ಚಿನ್ನಕ್ಕಾಗಿ ಚಿಂತೆ. ವಿದ್ಯಾ ವೈಭೋಗಕ್ಕಾಗಿ ಚಿಂತೆ, ಪ್ರಶಸ್ತಿ ಪದವಿಗಾಗಿ ಚಿಂತೆ, ವಿದ್ಯಾ ವೈಭೋಗಕ್ಕಾಗಿ ಚಿಂತೆ, ಪ್ರಶಸ್ತಿ ಪದವಿಗಾಗಿ ಚಿಂತೆ, ಬದುಕೊಂದು ಚಿಂತೆ ತುಂಬಿದ ಬರುತ್ತೆ, ಆ ವಿದ್ಯಾ ವೈಭೋಗಕ್ಕಾಗಿ ಚಿಂತೆ, ಪ್ರಶಸ್ತಿ ಪದವಿಗಾಗಿ ಚಿಂತೆ, ವಿದ್ಯಾ ವೈಭೋಗಕ್ಕಾಗಿ ಚಿಂತೆ, ಪ್ರಶಸ್ತಿ ಪದವಿಗಾಗಿ ಚಿಂತೆ, ಬದುಕೊಂದು ಚಿಂತೆ ತುಂಬಿದ ಬರುತ್ತೆ, ಅಥನೀಶ ಅಥನೀಶ ಅವರವರ ಚಿಂತೆ ಅವರವರಿಗಂತೆ, ಅವರವರ ಚಿಂತೆ ಅವರವರಿಗಂತೆ, ಚಿಂತೆ ಚಿಂತೆ ರೂಪ ಬಣ್ಣಕ್ಕಾಗಿ ಚಿಂತೆ, ರೂಪ ಬಣ್ಣಕ್ಕಾಗಿ ಚಿಂತೆ, ಬೆಳ್ಳಿ ಚಿನ್ನಕ್ಕಾಗಿ ಚಿಂತೆ, ರೂಪ ಬಣ್ಣಕ್ಕಾಗಿ ಚಿಂತೆ, ಬೆಳ್ಳಿ ಚಿನ್ನಕ್ಕಾಗಿ ಚಿಂತೆ. ವಿದ್ಯಾ ವೈಭೋಗಕ್ಕಾಗಿ ಚಿಂತೆ, ಪ್ರಶಸ್ತಿ ಪದವಿಗಾಗಿ ಚಿಂತೆ, ವಿದ್ಯೆ ವೈಭೋಗಕ್ಕಾಗಿ ಚಿಂತೆ, ಪ್ರಶಸ್ತಿ ಪದವಿಗಾಗಿ ಚಿಂತೆ, ಬದುಕೊಂಡು ಚಿಂತೆ ತುಂಬಿದ ಬಂತೆ, ಅಥನೀಶ ಅಥನೀಶ ಅವರವರ ಚಿಂತೆ ಅವರವರಿಗಂತೆ, ಅವರವರ ಚಿಂತೆ ಅವರವರಿಗಂತೆ, ಚಿಂತೆ ಚಿಂತೆ ರೂಪ ಬಣ್ಣಕ್ಕಾಗಿ ಚಿಂತೆ, ರೂಪ ಬಣ್ಣಕ್ಕಾಗಿ ಚಿಂತೆ, ಬೆಳ್ಳಿ ಚಿನ್ನಕ್ಕಾಗಿ ಚಿಂತೆ, ರೂಪ ಬಣ್ಣಕ್ಕಾಗಿ ಚಿಂತೆ, ಬೆಳ್ಳಿ ಚಿನ್ನಕ್ಕಾಗಿ ಚಿಂತೆ, ಸಾಲ ಶೂಲಕ್ಕಾಗಿ ಚಿಂತೆ, ಸಾಲ ಶೂಲಕ್ಕಾಗಿ ಚಿಂತೆ, ಹೊಟ್ಟೆ ಬಟ್ಟಿಗಾಗಿ ಚಿಂತೆ, ಚಿಂತೆ ಚಿಂತೆ ರೂಪ
ರೂಪ ಬಣ್ಣಕ್ಕಾಗಿ ಚಿಂತೆ, ರೂಪ ಬಣ್ಣಕ್ಕಾಗಿ ಚಿಂತೆ, ರೂಪ ಬಣ್ಣಕ್ಕಾಗಿ ಚಿಂತೆ, ಬೆಳ್ಳಿ ಚಿನ್ನಕ್ಕಾಗಿ ಚಿಂತೆ. ಶಿವ ಸಾಂಬಜೇ ನಮ ಪಾರ್ವತೇ ಪದ ಶಿವ ಹರ ಹರ ಮಹಾದೇವ. ಅಕ್ಕಮಹಾದೇವಿ ಮಾತಾ ಕೇ, ದಾನೇಶ್ವರಿ ಮಾತಾ ಕೇ. ಶಿವ ಸಾಂಬಜೇ ನಮ ಪಾರ್ವತೇ ಪದ ಶಿವ ಹರ ಹರ ಮಹಾದೇವ ಮಹಾದೇವ. ಇಲ್ಲಿ ಚಿಂತಿದು ವಿಚಾರ ಬಂತು. ಕೌಶಿಕನಿಗೆ ದೊಡ್ಡ ಚಿಂತೆ ಆಗ್ಯದ. ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆ. ಅಂಬಿಗರ ಚೌಡ ಹೇಳ್ಯಾನ ಬಹಳಷ್ಟು ಚಿಂತೆ. ಆ ರೀತಿ ಅಕ್ಕ ಮಹಾದೇವಿ ತಾಯಿ, ನಾನು ಈಗಾಗಲೇನೆ ಇವನ ಉಪೇಕ್ಷ ಭಾವನೆಯನ್ನ ಕಂಡು, ಉಪೇಕ್ಷೆ ಎಲ್ಲಿ ಮಾಡ್ಯಾನ? ಗುರುಲಿಂಗ ಜಂಗಮರನ ಆರಾಧಿಸುವಲ್ಲಿ ಉಪೇಕ್ಷೆ ಮಾಡ್ಯಾನ, ಅಂದ್ರೆ ಅಲಕ್ಷ್ಯ ಮಾಡ್ಯಾನ ಅಂತ. ಬೇಕೋ ಬೇಕೋ ಬೇಡ ಬೇಡ ವ್ಯವಸ್ಥೆ. ಇವನಿಗಿರೋ ಚಿಂತೆನೇ ಬೇರೆ ಅದ. ಇದಂತ ಬೇರೆ ಬಂತಲ್ಲಪ್ಪ ನಮಗಿದು ಒತ್ತಾಯದ ಒಂದು ನೇಮ ನಡೆಸೋದು ಬಂತು ನಮಗೆ, ಏನಿದು ಅಂತೇಳಿ ಬಹಳ ಮನಸ್ಸಿಗೆ ವಿಫಲ ಆಗ್ಲಿಕ್ಕತ್ತದ, ತೊಡಕು ತೊಂದರೆಗೆ ಸಿಲುಕಲಕತ್ತನ. ಅಂಥದ್ರೊಳಗ ಅಕ್ಕ ಮಹಾದೇವಿ ತಾಯಿ ಎನಗುಳ್ಳುವುದೊಂದು ಮನ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ಅಂಥ ಮನ ನನಗೊಂದೈತಿರುವುದೇ ಒಂದು ಮನ. ಆ ಮನವನ್ನು ಈಗಾಗಲೇ ಓಲೈಸಿ ಅಪ್ಪಿ ಚನ್ನ ಮಲ್ಲಿಕಾದ್ದು ನನಗೆ ನಾನು ಒಳದು ಬಿಟ್ಟೇನೆ, ಇವಂದೇನು ಹಂಗ ನನಗ ಅನ್ನುವಂಥ ಭಾವ ಮೂಡಕತ್ತದ. ಅರಮನೆಯೊಳಗ ಬೇಕು ಬೇಡಾದ ಸಾಮಗ್ರಿ ಸಾಕಷ್ಟು ಉಳಿಗಿದವರು, ಸೇವಾ ಮಾಡ್ತಕ್ಕಂಥವ್ರು, ಕೈಕಾಲಿಗೆ ಒರೆಸೋರು, ತಿಕ್ಕವರು, ಸ್ನಾನ ಮಾಡ್ಸೋರು, ಗಾಳಿ ಹೊಡೆಯೋರು, ಬೀಸಣಿಗೆ ಬೀಸೋರು, ಇಷ್ಟೆಲ್ಲ ಸುಖ ಸೌಕರ್ಯ ಸಾಮ್ರಾಜ್ಯ ಇದ್ರೂ ಕೂಡ ಮನಸ್ಸು ಮಾತ್ರ ಚನ್ನಮಲ್ಲಿಕಾರ್ಜುನನಿಗೇನು ಅರ್ಪಿಸಿಬಿಟ್ಟ. ಮನಸ್ಸ ಚನ್ನಮಲ್ಲಿಕಾರ್ಜುನನಲ್ಲದ, ದೇಹ ಮಾತ್ರ ಕೌಶಿಕನ ಅರಮನೆಯೊಳಗದ ಅಕ್ಕ ಮಹಾದೇವಿ ತಾಯಿದು. ಅದಕ್ಕಾಗಿ ಇಷ್ಟೊಂದು ಅರ್ಪಣೆ ಮಾಡಿಕೊಂಡಿರ್ತಕ್ಕಂಥ ತಾಯಿ ವಿಚಾರ ಮಾಡಿ ಮಾಡಿ ಎಲ್ಲಾನು ನಾನು ಒಪ್ಪಿಸಿಬಿಟ್ಟಿನಿ ಚನ್ನಮಲ್ಲಿಕಾರ್ಜುನನಿಗೆ. ಇವಂದೇನು ನನಗೆ ಹಂಗೈತೆ ಅಂತ ತಿಳ್ಕೊಂಡು ವಚನ ರಚನೆ ಮಾಡ್ಕೊಂತ ಇದ್ದು ಯಾವತ್ತು ಸಖಿಯರಿಗೆಲ್ಲ ಒಳ್ಳೆ ಹಿತವಾದ ನುಡಿಗಳನ್ನು ಹೇಳ್ಕೊಂತ ಅರಮನೆಯೊಳಗಿರ್ತಾರ. ಇವನಿಗೆ ತಡೀಲಾರ್ದಕ್ಕೆ ತಾನು ಏನು ಕೈಕೊಂಡಾನ ಅದನ್ನ ಪೂರೈಕೆ ಮಾಡಬೇಕಾಗಿತ್ತು. ಅದನ್ನ ವಿಚಾರ ಬದಿಗಿಟ್ಟು ಸ್ವಲ್ಪ ನೋಡ್ಬೇಕಂತೇಳಿ ವಿಚಾರ ಮಾಡ್ಲಿಕ್ಕತ್ತಾನ. ನೋಡುವ ನಿಟ್ಟಿನೊಳಗ ಸ್ವಲ್ಪ ಮುಂದೆ ಹೆಜ್ಜೆ ಇಟ್ಟಾನ. ನೋಡೋಣ ಮುಟ್ಟಿದ್ರೆ ಏನಾಗ್ತದ, ಸ್ವಲ್ಪ ಹಂಗಾದ್ರೆ ಮುಟ್ಟಿ ನೋಡೋಣ. ಸಾಮಾನ್ಯ ಪೂಜಾ ಕುಂತಾಗ ಮೆಲ್ಲಗ ಹೋಗಿ ಮುಟ್ಟಬೇಕಂತೇಳಿ ಮನಸ್ಸು ಮಾಡಕತ್ತಾನೆ. ಆದರೂ ಧೈರ್ಯ ಬರಲ್ದು. ಯಾಕಂದ್ರೆ ಗಂಭೀರವಾಗಿರ್ತಕ್ಕಂಥ ಹೆಣ್ಮಕ್ಳನ್ನ ಸುಮ್ಮನೆ ಮಾತಾಡಿಸೋದು ಆಗುದಿಲ್ಲ ಯಾರ ಕೈಯನ್ನು. ಇವರೇ ಸ್ವಲ್ಪ ನಕ್ಕೊಂತ ಆ ಕಡೆ ನೋಡ್ಕೊಂತ ಹಿಂಗೆ ಹೊಂಟ್ರಪ್ಪ ಅಂತಂದ್ರೆ ಅದು ಗೊತ್ತಾಗಿಬಿಡ್ತೈತಿ. ಜನಗಳೆಲ್ಲ ಹೆದರು, ಭಯನೂ ಕಡಿಮೆ ಆಗಿಬಿಡ್ತೈತಿ. ಹಂಗಲ್ಲ, ಅಕ್ಕ ಮಹಾದೇವಿ ಎಷ್ಟು ಗಂಭೀರ ಇದ್ಲಪ್ಪ ಅಂತಂದ್ರೆ ನೋಡಾಕ ಹೆದರಿಕೆ ಬರ್ಬೇಕು. ವೃತ್ತಿ ಏನೋ ಶಿವಾಕಾರ ವೃತ್ತಿನೇ ಅದ. ನೋಡಿದ್ರೆ ಶಿವಕಳೆಯನ್ನ ಕಂಡಂಗೆ ಆಕೈತಿ, ನೋಡಿದ್ರೆ ಆನಂದ ಆಕೈತಿ. ಆದ್ರೂ ಕೂಡ ಕೌಶಿಕನಿಗೆ ಒಂದೊಂದು ಭಯ ಹುಟ್ಟ್ಯದ, ಭಯಂಕರ ಭೀಕರ ಭಯ ಹುಟ್ಟ್ಯದ. ಹೆಂಗಾರೆ ಮಾತಾಡ್ತಪ್ಪ ಅಂದ್ರೆ ಚಿಂತೆ ಮಾಡಿ ಧೈರ್ಯವನ್ನ ಮಾಡಿ ಕೊನೆಗೆ ಶಿವಪೂಜ ಕುಂತಾಗ ತಪಸ್ಸು ಜಪ ಮಾಡಿ ಹೊತ್ತಾಗ ಸ್ವಲ್ಪ ಮೆಲ್ಲಗೆ ಮುಟ್ಟಿ ನೋಡ್ತಾನ. ಆಗಿಂದಾಗ ಯಾವ ವಚನ ಹೇಳ್ತಾಳ, ಕ್ರೋಧಗೊಂಡು ಆವೇಶ ಭರಿತಳಾಗಿ ಸಿಟ್ಟಿನಿಂದ ಯಾವ ವಚನ ಹೇಳ್ತಾರ ಅಂತಕ್ಕಂಥ ವಿಚಾರ ಅದು ನಾಳಿನ ದಿವಸ ಬರ್ತದ. ಇವತ್ತಿನ ದಿವಸ ವೇಳೆ ಆದ್ದರಿಂದ ಅಪ್ಪಗಳು ಉತ್ತಮ ವಾಗ್ಭೂಷಣರು, ವಾಗೀಶ್ವರದಾರ, ಚಂದ ಪುರಾಣ ಪ್ರವಚನ ಮಾಡ್ತಕ್ಕಂಥವ್ರು. ಇನ್ನು ಹೇಳ್ಬೇಕಪ್ಪ ಅಂತ ಮಠದ ಭವಿಷ್ಯ ಸೂರ್ಯನೇ ಮುಳುಗದೆ ಇರ್ತಕ್ಕಂಥ ಸಾಮ್ರಾಜ್ಯ ಈ ಮಠಕ್ಕೆ ಪ್ರಾಪ್ತ ಆಕತಿ. ನೆನಪಿಟ್ಟುಕೋರಿ, ಸೂರ್ಯನೇ ಮುಳುಗದೆ ಇರ್ತಕ್ಕಂಥ ಸಾಮ್ರಾಜ್ಯ ಕಾರ್ಯಕ್ಷೇತ್ರ ವಿಸ್ತಾರ ಆಗಿ ಹೋಗ್ತಕ್ಕಂಥ ಯೋಗ ಬಂದದ. ಅದು ನೀವು ತಿಳ್ಕೊಬೇಕಂತೇಳಿ ಸೂಚಿಸಿ ಅಪ್ಪಗಳಿಂದ ಹಿತ ನುಡಿಗಳನ್ನು ನಾವು ನೀವೆಲ್ಲ ಕೇಳೋಣ ಅಂತೇಳಿ ಇಲ್ಲಿಗೆ ಪುರಾಣಕ್ಕೆ ಮಂಗಲ.